ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ ಸ್ತೋತ್ರ ಉಂಟಾಗಲಿ. ಈ ದಿನ ದೇವರು ನಮಗೆ ಒಳ್ಳೆಯ ದಿನವನ್ನಾಗಿ ಕೊಟ್ಟಿದ್ದಾನೆ. ಆತನನ್ನು ಆರಾಧಿಸುವವರು ಇಂಥವರೆಂಬುದು, ಆತನನ್ನು ಆರಾಧನೆಗೆ ಅದು ಯೋಗ್ಯವಾದ ಆರಾಧನೆ ಆಗಬೇಕೆಂಬುದು ಯೇಸು ಕ್ರಿಸ್ತನು ನಮ್ಮನ್ನು ನಾವು ನೋಡ್ತೇವೆ. ನಾವು ಎಲ್ಲೆಲ್ಲಿ ಇರ್ಬೋದು, ನೀವು ಮಾಧ್ಯಮದ ಮುಖಾಂತರ ಅನೇಕ ಕಡೆಗಳಲ್ಲಿ ನೋಡ್ತಿರ್ಬೋದು, ಆದರೆ ಯೇಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿ ಮಾಡಿದ. ಯೇಸು ಕ್ರಿಸ್ತನು ನಿಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ಆತನು ನಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ. ನಾವು ಅದಕ್ಕೆ ಮೊದಲಾಗಿ ನಾವು ಜೋರಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ನಾವು ಆತನಿಗೆ ಜಯಘೋಷಣೆ ಮಾಡೋಣ. ನಾವು ಆರಾಧನೆಗೆ ನಾವು ಈ ಸಮಯದಲ್ಲಿ ಹೋಗ್ತಾ ಇದ್ದೇವೆ. ಆರಾಧನೆಗೆ ಮುಂಚೆ ನಾವು ವಾಕ್ಯದ ಮುಖಾಂತರ ನೋಡೋದಾದರೆ 112ನೇ ಕೀರ್ತನೆಯಲ್ಲಿ ದೇವರ ವಾಕ್ಯವು ಹೀಗೆ ಬರೆಯಲ್ಪಟ್ಟಿದೆ. ಯೆಹೋವನಿಗೆ ಸ್ತೋತ್ರ, ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳನ್ನು ಅತ್ಯಾನಂದ ಪಡನು ಅವನೇ ಧನ್ಯನು. ಆಮೆನ್. ದೇವರ ವಾಕ್ಯ ಹೇಳ್ತದೆ, ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶವು ಶುಭ ಹೊಂದುವುದು, ಅವನ ಮನೆಯಲ್ಲಿ ಧನ ಐಶ್ವರ್ಯಗಳಿರುವುದು, ಅವನ ನೀತಿಯು ಸದಾಕಾಲ ಪಾಲಿಸುತ್ತಿರುವುದು, ಯಥಾರ್ಥರಿಗೆ ಕತ್ತಲೆಯಲ್ಲಿ ಜ್ಯೋತಿ ಮೂಡುವುದು. ಆಮೇಲೆ ದೇವರ ವಾಕ್ಯದಿಂದ ನಾವು ನೋಡಿದ್ದೇವೆ ಈ ಸಮಯದಲ್ಲಿ ದೇವರ ಆಜ್ಞೆಗಳನ್ನು ಅತ್ಯಾನಂದ ಪಟ್ಟು ನಾವು ನೋಡ್ತೀವಿ. ನಾನಾ ಜನರು ಯಾವ ರೀತಿಯಲ್ಲಿ ಇವತ್ತು ಖುಷಿ ಪಡ್ತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ, ಯಾವುದರಲ್ಲೂ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ದೇವರು ಇವತ್ತು ನಮಗೆ ಹೇಳ್ತಾನೆ, ದೇವರ ವಾಕ್ಯದಲ್ಲಿ, ದೇವರ ಆಜ್ಞೆಯಲ್ಲಿ ನಾವು ಯಾವಾಗ ಆನಂದ ಪಡ್ತೇವೋ ಅಥವಾ ಆತನನ್ನು ಆರಾಧಿಸಿಕೊಂಡು ನಾವು, ಹೌದು ನನ್ನ ಸೃಷ್ಟಿಕರ್ತನು ನನ್ನನ್ನು ಆತನ ಸಾರೂಪ್ಯದಲ್ಲಿ ಉಂಟು ಮಾಡಿದ್ದಾನೆ, ಎಲ್ಲ ಆತನ ವರ್ಣನೆ ಮಾಡ್ತಾ ಆತನ ಸ್ತುತಿಸುತ್ತಾ ನಾವು ಸಂತೋಷ ಪಡುವಾಗ ದೇವರ ವಾಕ್ಯ ಹೇಳ್ತದೆ, ಅವನ ವಂಶವು ಶುಭ ಹೊಂದುವುದೆಂಬುದು. ನಮ್ಮ ವಂಶ ಶುಭ ಹೊಂದಬೇಕಾದರೆ, ನಮ್ಮೆಲ್ಲರ ವಂಶವು ಉದ್ಧಾರ ಆಗಬೇಕಾದರೆ, ನಾವೆಲ್ಲರೂ ತಲೆ ಎತ್ತಿ ನಡೆಯಬೇಕಾದರೆ ನಾವು ಕರ್ತನಲ್ಲಿ ಸಂತೋಷಿಸುವರಾಗಬೇಕೆಂಬುದು ದೇವರ ವಾಕ್ಯ ಹೇಳ್ತದೆ. ಯಾವ ಕರ್ತನಲ್ಲಿ ನಾವು ಸಂತೋಷಿಸ್ತೇವೋ, ಕರ್ತನಲ್ಲಿ ನಾವು ಆನಂದ ಪಡ್ತೇವೋ, ಅಥವಾ ಕರ್ತನಲ್ಲಿ ಆತ್ಮಭರಿತರಾಗಿ ನಾವು ಆರಾಧನೆ ಮಾಡ್ತೇವೋ, ಆಗ ನೋಡ್ತೇವೆ ದೇವರು ನಮ್ಮನ್ನು ಒಂದು ಹಂತವಾಗಿ ದೇವರು ನಮ್ಮನ್ನು ಉದ್ಧಾರ ಮಾಡ್ತಾನೆ. ಯಾಕಂದರೆ ನಾನು ಅನೇಕ ಕಡೆಯಲ್ಲಿ ಉದ್ಧಾರ ಮೂಢನ ಅಥವಾ ಪಡುವನಿಂದ ಬರುವುದಿಲ್ಲ, ಉದ್ಧಾರವು ಯೆಹೋವನಿಂದಲೇ. ನಮ್ಮ ಸೃಷ್ಟಿಕರ್ತನು ಆತನು ಅಗಮ್ಯದ ಬೆಳಕಿನಲ್ಲಿ ವಾಸಿಸುವಂಥದ್ರು, ತಂದೆ ಬಲಪಾಶಲಿದ್ದಕ್ಕೂ ನಮಗೋಸ್ಕರ ವಿಜ್ಞಾಪನೆ ಮಾಡುವಂಥ ದೇವರಿದ್ದಾನೆ. ಆತನಲ್ಲಿ ನಾವು ಭರವಸೆ ಇಡುವುದರೆ, ಆತನನ್ನು ನೋಡಿದರೆ ನಾವು ನೋಡ್ತೇವೆ ಯಥಾರ್ಥರಿಗೆ ಕತ್ತಲಲ್ಲಿ ಜ್ಯೋತಿ ಮೂಡುವುದು. ಹೌದು, ಯಥಾರ್ಥ ರೀತಿಯಲ್ಲಿ ನಾವು ಪರಿಪೂರ್ಣವಾಗಿ ನಾವು ನಮ್ಮನ್ನು ಒಪ್ಪಿಸಿಕೊಟ್ಟು, ನಮ್ಮ ಶರೀರದ ಒಂದೊಂದು ಅಂಗಗಳನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಆರಾಧಿಸಿದರೆ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ. ನಮ್ಮ ಆರಾಧನೆ ಆತನಿಗೆ ಮೆಚ್ಚುತ್ತದೆ. ಆತನ ಅಲ್ಲಿಂದ ಇಳಿದು ಬರ್ತಾನೆ. ಆತನ ಆ ಒಂದು ನಮ್ಮ ಮಧ್ಯದಲ್ಲಿ ಆತನ ಚಲಿಸ್ತಾನೆ. ಆತನ ಪ್ರಸನ್ನ ನಮ್ಮ ತುಂಬಿ. ಅದಕ್ಕೋಸ್ಕರ ಈ ಸಮಯದಲ್ಲಿ ಆರಾಧನೆ ಹೋಗುವ ಮುಂಚೆ ನಮ್ಮ ಜೀವಿತದಲ್ಲಿ ಪರಿಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಈ ಸಮಯದಲ್ಲಿ ದೇವ, ನಮ್ಮ ಜೀವಿತದಲ್ಲಿ ನೀನು ನಮ್ಮ ಮಧ್ಯದಲ್ಲಿ ನೀನು ಚಲಿಸು, ನಮ್ಮ ಕುಟುಂಬದಲ್ಲಿ ನೀನು ಚಲಿಸು, ನನ್ನ ವ್ಯಕ್ತಿಗತ ಜೀವಿತದಲ್ಲಿ ನೀನು ಚಲಿಸು ಎಂಬುದು ನಾವು ಪ್ರಾರ್ಥನೆ ಮಾಡೋ ಈ ಸಮಯದಲ್ಲಿ. ಸ್ವರ್ಗ ನಮ್ಮ ತಂದೆ ದೇವರಿಗೆ ಸ್ತೋತ್ರ ಉಂಟಾಗಲಿ. ಪವಿತ್ರಾತ್ಮನೇ ದೇವ, ಈ ದಿನ ನಮ್ಮ ಜೀವಿತದಲ್ಲಿ ಒದಗಿಸಿಕೊಟ್ಟಿದ್ದೆ ಪರಿಪೂರ್ಣವಾಗಿ ನಿನ್ನ ಆರಾಧಿಸೋಕ್ಕೋಸ್ಕರ ನಿನ್ನ ವಾಕ್ಯದ ಪ್ರಕಾರ ನಿನ್ನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡೋನು ಅವನೆಷ್ಟು ಧನ್ಯನೆಂಬುದು ದೇವ 1ನೇ ಕೀರ್ತನೆ ಉಂಟು. ಹೌದು, ಯಾವಾಗ ದೇವರ ಧರ್ಮಶಾಸ್ತ್ರದಲ್ಲಿ ಆನಂದ ಪಡ್ತಾನೋ, ಆಗಲಿರಲು ಅವನು ಧ್ಯಾನಿಸ್ತೇನೋ ಅವನೆಷ್ಟು ಧನ್ಯನು, ಅವನು ನೀರಿನ ಕಾಲುವೆಗಳ ಬೆಳೆದಿರೋ ಮರದ ಆಗಿರೋನು ಎಂಬುದನ್ನು ವಾಕ್ಯ ಹೇಳ್ತದೆ. ಸ್ವಾಮಿ ದೇವ, ಅದೇ ರೀತಿ ಸ್ವಾಮಿ ಈ ಸಮಯದಲ್ಲಿ ನಿನ್ನನ್ನು ಆರಾಧಿಸಿಕೊಂಡು ನಾವು ಸಂತೋಷ ಪಡಲಿಕ್ಕೆ ನಾವು ಬಂದಿದ್ದೇವೆ. ನಿನ್ನನ್ನು ಘನಪಡಿಸಿಕೊಂಡು ಸ್ತೋತ್ರ ಎಂಬ ಯಜ್ಞಗಳನ್ನು ಅರ್ಪಿಸಿಕೊಂಡು ನಿನ್ನ ನಾಮವನ್ನು ಘನಪಡಿಸಿ ಬರುವಾಗ ದೇವ, ನಿನ್ನ ಪ್ರಸನ್ನತೆ, ನಿನ್ನ ಅಭಿಷೇಕವು, ನಿನ್ನ ಮಹಿಮೆಯು ನಮ್ಮ ಮಧ್ಯದಲ್ಲಿ ತುಂಬಲ್ಪಡಲಿ. ನಿನ್ನ ಮಹಿಮೆ ನಮ್ಮನ್ನು ತುಂಬಿಸು ದೇವ. ಪ್ರಾರಂಭದ ಕಡತಕ್ಕೆಲ್ಲವನ್ನು ಯೇಸುವೆ ನಿಮ್ಮ ಕರಳಿಗೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಒಬ್ಬೊಬ್ಬರ ಜೀವಿತದಲ್ಲೂ ಒಂದು ವ್ಯತ್ಯಾಸವನ್ನು, ಒಂದು ಬದಲವನ್ನು ಕಾಣಲ್ಪಡಲಿ ಪವಿತ್ರಾತ್ಮನೇ ದೇವ. ನಿನ್ನ ಕಾರ್ಯವು ಒಬ್ಬೊಬ್ಬರ ಕುಟುಂಬಗಳಲ್ಲಿ ನೀನು ಮಾಡಬೇಕಾಗಿ ನಾವು ಪ್ರಾರ್ಥಿಸಿಕೊಳ್ತೇವೆ ಸ್ವಾಮಿ. ಇದರ ಮುಖಾಂತರ ನೀನು ಮಹಿಮೆ ಒಂದು ಯೇಸು ನಾಮದಲ್ಲಿ ಪ್ರಾರ್ಥನೆ ಬೇಡ ತಂದೆ. ಆಮೆನ್. ಥ್ಯಾಂಕ್ ಯು ಗಾಡ್. ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಅರ್ಧ ಗಂಟೆ ನಾವು ನೋಡ್ತೇವೆ ಆತನ ಆರಾಧನೆ ಮಾಡಬೇಕು. ದೇವರು ಒಂದು ದಿನದಲ್ಲಿ 24 ಗಂಟೆ ಕೊಟ್ಟಿದ್ದಾನೆ. ಆದರೆ ಸ್ವಲ್ಪ ಸಮಯ ನಾವು ಈ ದಿನ ದೇವರಿಗೋಸ್ಕರ, ಆರಾಧನೆಗೋಸ್ಕರ ನಮ್ಮನ್ನು ಒಪ್ಪಿಸಿಕೊಡೋಣ. ನಾವು ಹೇಳುವ ಆತ್ಮ ಸ್ವರೂಪ ದೇವ, ನನಗೊಂದು ಆಸೆ, ಬೇರೇನು ಬೇಡ, ನೀ ನನ್ನ ಜೀವಿತಕ್ಕೆ ಬೇಕೆಂಬುದು ನಾವು ಆತನನ್ನು ಹಂಬಲಿಸುವಂಥ ನಾವು ಆತನಿಗೆ ಆರಾಧನೆ ಸಲ್ಲಿಸೋಣ ಸ್ವಾಮಿ. ಥ್ಯಾಂಕ್ ಯು ಗಾಡ್ ಜೀಸಸ್.
ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ, ನಿನ್ನೆದೆಗೆ ಹೊರಗುವೆನು, ನಿನ್ ಮಡಿಲಲ್ಲಿ ಮಲಗುವೆನು, ನಿನ್ ಮುಖವ ನೋಡುವೆನು, ನಿನ್ನ ಅಪ್ಪುಗೆಯನ್ನು ನಾ ಕಾಣುವೆನು ಸ್ವಾಮಿ. ಅಪ್ಪ, ನಿನ್ನ ಜೊತೆಯಲ್ಲಿ ನಡೀಲಿಕ್ಕೆ, ನಿನ್ನ ಸ್ವರವನ್ನು ಕೇಳಲಿಕ್ಕೆ, ನಿನ್ನ ಚಿತ್ತದಲ್ಲಿ ನಡೀಲಿಕ್ಕೆ ನಮ್ಮ ನಡೆಸು ಪವಿತ್ರಾತ್ಮನೇ. ನಿನ್ನ ಸ್ವರವಿಲ್ಲದಿದ್ದರೆ, ನಿನ್ನ ದರ್ಶನ ಇಲ್ಲದಿದ್ದರೆ, ನಿನ್ನ ನಡೆಸುವಿಕೆ ಇಲ್ಲದಿದ್ದರೆ ನಾವು ಒಂದು ಕ್ಷಣ ನಡೀಲಿಕ್ಕೆ ಸಾಧ್ಯವಿಲ್ಲ ಪವಿತ್ರಾತ್ಮನೇ. ಎಲ್ಲ ನಿನ್ನ ಪವಿತ್ರಾತ್ಮನಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಯೇಸುವೆ ನಮ್ಮ ಸಂಗೀತವು, ಬಲವಾದ ಕೋಟೆಯು, ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಯೇಸುವೆ ನಮ್ಮ ಸಂಗೀತವು, ಸ್ತುತಿಯ ಮಧ್ಯದಲ್ಲಿ ಜೀವಿಸುವ ದೂತರೆಲ್ಲ ಸ್ತುತಿಸುವ ದೇವರಾತನೇ. ಸ್ತುತಿಯ ಮಧ್ಯದಲ್ಲಿ ಜೀವಿಸುವ ದೂತರೆಲ್ಲ ಸ್ತುತಿಸುವ ದೇವರಾತನೇ. ಬೇಡಿಕೊಳ್ಳುವ ಭಕ್ತರ ಸ್ವರ ಕೇಳುವ, ಬೇಡಿಕೊಳ್ಳುವ ಭಕ್ತರ ಸ್ವರ ಕೇಳುವ, ಆಶ್ರಯವಿಲ್ಲದ ಅನಾಥರಿಗೆ ದೇವರಾತನೇ, ಆಶ್ರಯವಿಲ್ಲದ ಅನಾಥರಿಗೆ ದೇವರಾತನೇ. ಯೇಸುವೆ ನಮ್ಮ ಸಂಗೀತವು, ಬಲವಾದ ಕೋಟೆಯು, ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಯೇಸುವೆ ನಮ್ಮ ಸಂಗೀತವು, ಇಬ್ಬರು ಮೂವರು ನಿನ್ನ ನಾಮದಲ್ಲಿ ಸೇರಿ ಬರುವ ವೇಳೆ ಅವರ ಮಧ್ಯದಲ್ಲಿ, ಇಬ್ಬರು ಮೂವರು ನಿನ್ನ ನಾಮದಲ್ಲಿ ಸೇರಿ ಬರುವ ವೇಳೆ ಅವರ ಮಧ್ಯದಲ್ಲಿ, ಇರುವೆನೆಂದು ಹೇಳಿದ ನಮ್ಮ ದೇವರೇ, ಇರುವೆನೆಂದು ಹೇಳಿದ ನಮ್ಮ ದೇವರೇ. ಚಪ್ಪಾಳೆ ತಟ್ಟಿ ನಿನ್ನ ಸ್ತುತಿಸುವೆವು, ಚಪ್ಪಾಳೆ ತಟ್ಟಿ ನಿನ್ನ ಸ್ತುತಿಸುವೆವು. ಯೇಸುವೆ ನಮ್ಮ ಸಂಗೀತವು, ಬಲವಾದ ಕೋಟೆಯು, ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಯೇಸುವೆ ನಮ್ಮ ಸಂಗೀತವು, ಸೃಷ್ಟಿಕರ್ತ ಕ್ರಿಸ್ತ ಯೇಸು ನಾಮವನ್ನೇ ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಸೃಷ್ಟಿಕರ್ತ ಕ್ರಿಸ್ತ ಯೇಸು ನಾಮವನ್ನೇ ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಪ್ರಭುವಿನೊಂದಿಗೆ ನಿತ್ಯವೂ ಜೀವಿಸುವೆವು, ಪ್ರಭುವಿನೊಂದಿಗೆ ನಿತ್ಯವೂ ಜೀವಿಸುವೆವು. ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಘನಪಡಿಸುವೆವು, ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಘನಪಡಿಸುವೆವು. ಯೇಸುವೆ ನಮ್ಮ ಸಂಗೀತವು, ಬಲವಾದ ಕೋಟೆಯು, ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಯೇಸುವೆ ನಮ್ಮ ಸಂಗೀತವು, ಇಬ್ಬರು ಮೂವರು ನಿನ್ನ ನಾಮದಲ್ಲಿ ಸೇರಿ ಬರುವ ವೇಳೆ ಅವರ ಮಧ್ಯದಲ್ಲಿ, ಇಬ್ಬರು ಮೂವರು ನಿನ್ನ ನಾಮದಲ್ಲಿ ಸೇರಿ ಬರುವ ವೇಳೆ ಅವರ ಮಧ್ಯದಲ್ಲಿ, ಇರುವೆನೆಂದು ಹೇಳಿದ ನಮ್ಮ ದೇವರೇ, ಇರುವೆನೆಂದು ಹೇಳಿದ ನಮ್ಮ ದೇವರೇ. ಚಪ್ಪಾಳೆ ತಟ್ಟಿ ನಿನ್ನ ಸ್ತುತಿಸುವೆವು, ಚಪ್ಪಾಳೆ ತಟ್ಟಿ ನಿನ್ನ ಸ್ತುತಿಸುವೆವು. ಯೇಸುವೆ ನಮ್ಮ ಸಂಗೀತವು, ಬಲವಾದ ಕೋಟೆಯು, ಜೀವಾಧಿಪತಿ
ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಕರ್ತ ಜೀವಾಧಿಪತಿಯು ನೀನು ಸ್ವಾಮಿ, ಜೀವಿತ ಕಾಲವೆಲ್ಲ ಕರ್ತನಪ್ಪ ನಿನ್ನ ನಾಮನ ಸ್ತುತಿಸ್ತೇವೆ. ಸ್ತುತಿಯ ಮಧ್ಯದಲ್ಲಿರುವ ಆತನು, ದೂತರೆಲ್ಲ ಸ್ತುತಿಸುವ ದೇವರಾತನು ಸ್ವಾಮಿ, ಬೇಡಿಕೊಳ್ಳುವ ಭಕ್ತರ ಸ್ವರ ಕೇಳುವಾತನು ಸ್ವಾಮಿ, ಅನಾಥರಿಗೆ ಆಶ್ರಯವಿಲ್ಲದರಿಗೆ ನೀನು ಆದರಣದ ದೇವರಾಗಿದೆ ಕರ್ತನಪ್ಪ. ಸೃಷ್ಟಿಕರ್ತ ನೀನೊಬ್ಬನೇ ಸೃಷ್ಟಿಯ ಒಡೆಯನು, ನೀನೊಬ್ಬನೇ ಸೃಷ್ಟಿಯ ಮೂಲನು ಸ್ವಾಮಿ. ನಿನ್ನ ನಾಮವನ್ನು ದೇವ ನಮ್ಮ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ನಾವು ಘನಪಡಿಸ್ತೇವೆ ಸ್ವಾಮಿ. ಕರ್ತನಿಗೆ ಸ್ತೋತ್ರ ಹಲಿತೇವೆ ಸ್ವಾಮಿ. ಹಲ್ಲೆಲೂಯ ರಾಜ. ಅಪ್ಪ, ಮನ ಮರುಗೋ ದೇವರು ದೇವ, ನಮ್ಮ ಕಡೆ ಯಾವಾಗಲೂ ಆ ಪರಲೋಕದಿಂದ ಬಾಗಿಕೊಂಡು ನೋಡುತ್ತೆ ಎಂಬುದನ್ನು ವಾಕ್ಯ ಹೇಳ್ತದೆ. ಆತನು ಬಾಗಿಕೊಂಡು ತನ್ನ ಮಕ್ಕಳನ್ನು ನೋಡುವಂತ ದೇವರು, ತನ್ನ ಮಕ್ಕಳನ್ನು ಸಂತೈಸುವಂತ ದೇವರಾಗಿದ್ದಿ. ಅದಕ್ಕೋಸ್ಕರ ಮನ ಮರುಗುವ ದೇವರೇ ನಿನ್ನ ನಾಮವನ್ನು ಕೊಂಡಾಡ್ತೇವೆ ಸ್ವಾಮಿ. ಓ ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯ. ನೀನು ಯುಕ್ತನ ದೇವರು, ನೀನು ಸರ್ವಶಕ್ತನ ದೇವರು. ನಿನ್ನ ಕರುಣೆಗೆ ಯಾವಾಗಲೂ ಕೊನೆ ಇಲ್ಲ ಸ್ವಾಮಿ. ನಿನ್ನ ಪ್ರೀತಿಗೆ ಮಿತಿ ಇಲ್ಲ. ಅದು ನಿತ್ಯ ನಿರಂತರವಾದ ಪ್ರೀತಿಯಾಗಿದೆ. ಅದು ದಿನ ದಿನವೂ ಅದು ಹೊಸತಾಗಿದೆ. ಪ್ರತಿದಿನ ನಮ್ಮ ಜೀವಿತದಲ್ಲಿ ಅದು ಒಳ್ಳೆದನ್ನು ನಡೆಸುವಂಥದ್ದಾಗಿದೆ ಸ್ವಾಮಿ. ಅದಕ್ಕೋಸ್ಕರ ಮನಸಾರೆ ಪರಿಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ಈ ಸಮಯದಲ್ಲಿ ನಾವು ಆರಾಧನೆಗೆ ಹೋಗುವ, ಈ ಸಮಯದಲ್ಲಿ ನಾವು ಸ್ತುತಿಸುವ, ಆತನನ್ನು ಕೊಂಡಾಡೋಣ. ನಾವು ಪರಿಪೂರ್ಣವಾಗಿ ಆತನನ್ನು ಘನಪಡಿಸೋಣ. ಆತನ ಮಹಿಮೆಗೆ ಯೋಗ್ಯತೆ. ಮನ ಮರುಗುವ ದೇವನೇ ಯೇಸುವೇ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನ ಮರುಗುವ ದೇವರೇ ಯೇಸುವೇ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ನೀ ಯೋಗ್ಯನು ಸರ್ವಶಕ್ತನು, ನೀ ಯೋಗ್ಯನು ಸರ್ವಶಕ್ತನು. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಮನ ಮರುಗುವ ದೇವನೇ ಯೇಸುವೇ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನ ಮರುಗುವ ದೇವನೇ ಯೇಸುವೇ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ನಿಜವಾಗಿ ನಮ್ಮಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ. ನಿಜವಾಗಿ ನಮ್ಮಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ. ನಮ್ಮ ದುಃಖಗಳ ಸಹಿಸಿಕೊಂಡೆ. ನೀ ಯುಕ್ತನು ಸರ್ವಶಕ್ತನು, ನೀ ಯುಕ್ತನು ಸರ್ವಶಕ್ತನು. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸತಾಗಿವೆ. ಮನ ಮರುಗುವ ದೇವನೇ ಯೇಸುವೇ, ಮನಸಾರೆ ಸ್ತುತಿ
ಸ್ತುತಿಸಿ ಕೊಂಡಾಡುವೆ. ಮನ ಮರುಗುವ ದೇವನೇ ಯೇಸುವೇ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ನಮಗೆ ಸಮಾಧಾನ ನೀಡಲೆಂದು ನೀನು ದಂಡನೆಯ ವಹಿಸಿಕೊಂಡೆ. ನಮಗೆ ಸಮಾಧಾನ ನೀಡಲೆಂದು ನೀನು ದಂಡನೆಯ ವಹಿಸಿಕೊಂಡೆ. ಸ್ವಾಮಿ ದಂಡನೆಯ ವಹಿಸಿಕೊಂಡೆ. ನೀ ಯುಕ್ತನು ಸರ್ವಶಕ್ತನು, ನೀ ಯುಕ್ತನು ಸರ್ವಶಕ್ತನು. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಮನ ಮರುಗುವ ದೇವನೇ ಯೇಸುವೇ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನ ಮರುಗುವ ದೇವನೇ ಯೇಸುವೇ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನ ಮರುಗುವ ದೇವನೇ ಯೇಸುವೇ, ಮನ ಮರುಗುವಂತ ದೇವರಾಗಿದೆ. ಮನಸಾರೆ ದೇವ ಮನಸ್ಸಾರೆ ನಾವು ಕೊಂಡಾಡುವೆ. ನೀನು ಯುಕ್ತನ ಸ್ವಾಮಿ, ನೀನು ಯುಕ್ತನ ದೇವರು, ನೀನು ಸರ್ವಶಕ್ತನ ದೇವರು ಸ್ವಾಮಿ. ನಿನ್ನ ಕರುಣೆ ಎಂದೆಂದಿಗೂ ಸ್ವಾಮಿ ನಮ್ಮ ಜೀವನದಲ್ಲಿ ತೋರಿಸುವಂತ ದೇವರಾಗಿದೆ. ನೀನು ದಯಾಸಾಗರನು, ನೀನು ಕರುಣಾಸಾಗರನಾಗಿದ್ದುಕೊಂಡು ದೇವ ನಮ್ಮೊಬ್ಬರ ಜೀವಿತದಲ್ಲಿ ಕರುಣೆ ತೋರಿಸುವನಾಗಿದೆ. ಪರಿಶುದ್ಧಾತ್ಮನೇ, ನಮ್ಮೆಲ್ಲ ಹೌದು ಸ್ವಾಮಿ, ಆ ಶಾಪದ ಮುಳ್ಳನ್ನು ತಲೆ ಮೇಲೆ ಧರಿಸಿಕೊಂಡು ಶಿಲುಬೆಯಲ್ಲಿ ಜಯ ಹೊಂದಿದ ದೇವರು ನೀನಾಗಿದ್ದಿ ಸ್ವಾಮಿ. ಅದಕ್ಕೋಸ್ಕರ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಪರಿಶುದ್ಧಾತ್ಮನೇ. ದೇವನಿಗೆ ಸ್ತೋತ್ರ. ಇನ್ನೊಂದಾರ್ತಿ ನಾವೆಲ್ಲರಿಗೂ ಕೊನೆಯ ಭಾಗದಲ್ಲಿ ನಾವು ಪವಿತ್ರಾತ್ಮ ನಮ್ಮ ಜೀವಿತ ಒಪ್ಪಿಸಿಕೊಡೋಣ. ಪವಿತ್ರಾತ್ಮನೇ ನಮ್ಮ ಮಧ್ಯದಲ್ಲಿ ಚಲಿಸಿ ಎಂಬುದು, ಪವಿತ್ರಾತ್ಮನೇ ನಮ್ಮನ್ನು ಕರ್ಕೊಂಡು ನಿನ್ನ ಪಾದ ಸನ್ನಿಧಿಯಲ್ಲಿ ನಿನ್ನನ್ನು ಆರಾಧಿಸೋಕ್ಕೋಸ್ಕರ ನೀನು ಮಾರ್ಗವು ಸತ್ಯವು ಜೀವವುಳ್ಳ ದೇವರೆಂಬುದನ್ನು ನಾವು ಒಪ್ಪಿಸಿಕೊಡ್ತೇವೆ. ಓ ಥ್ಯಾಂಕ್ ಯು ಪವಿತ್ರಾತ್ಮನೇ. ಪವಿತ್ರಾತ್ಮ ನಾವೆಲ್ಲರ ಈ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಆತನ ಆ ಪ್ರಸನ್ನತೆಗೋಸ್ಕರ, ಆತನ ಆ ಮಹಿಮೆ ಚಲಿಸೋಕ್ಕೋಸ್ಕರ, ಆತನ ಸ್ಪರ್ಶಿತಕ್ಕೋಸ್ಕರ ನಾವು ಪವಿತ್ರ ಆತ್ಮ, ಪವಿತ್ರಾತ್ಮನೇ ನೀನು ಬಾ, ಪವಿತ್ರಾತ್ಮ ನೀನು ಬಾ ನನ್ನ ಜೀವಿತದಲ್ಲಿ, ಪವಿತ್ರಾತ್ಮ ನೀನು ಬಾ ನಮ್ಮ ಮಧ್ಯದಲ್ಲಿ ಎಂಬುದು ನಾವು ಈ ಸಮಯದಲ್ಲಿ ಆತನನ್ನು ಪವಿತ್ರಾತ್ಮನನ್ನು ಆರಾಧಿಸು. पवित्र आत्मा, पवित्र आत्मा, मुझे ले जाओ यीशु के चरणों में। पवित्र आत्मा, पवित्र आत्मा, पवित्र आत्मा, मुझे ले जाओ यीशु के चरणों में। पवित्र आत्मा, सिर्फ तेरे लिए यीशु, तेरे लिए, सिर्फ तेरे लिए यीशु, तेरे लिए, सिर्फ तेरे लिए यीशु, तेरे लिए मैं हाथ उठाता हूँ। पवित्र आत्मा, ಈ ಸಮಯದ ನಾವೆಲ್ಲರೂ
ಒಪ್ಪಿಸಿಕೊಡುತ್ತಾ ಆತನ ಆತ್ಮ ನಡೆಸಲಿಕ್ಕೋಸ್ಕರ ಆತನ ಆತ್ಮಿಗೋಸ್ಕರ ನಮ್ಮನ್ನು ಈ ಸಮಯದಲ್ಲಿ पवित्र आत्मा यीशु ही मार्ग है, यीशु ही सत्य है, यीशु ही जीवन है, यीशु तेरे लिए मैं हाथ उठाता हूँ। पवित्र आत्मा, पवित्र आत्मा मुझे ले जाओ यीशु के चरणों में। पवित्र आत्मा, पवित्र आत्मा, पवित्र आत्मा मुझे ले जाओ यीशु के चरणों में। पवित्र सिर्फ तेरे लिए यीशु तेरे लिए, सिर्फ तेरे लिए यीशु तेरे ರಾಜ ನಿನಗಾಗಿಯೇ ಸ್ವಾಮಿ, ನಿನಗಾಗಿಯೇ ನನ್ನ ಪರಿಪೂರ್ಣವಾಗಿ ನಮ್ಮ ನಿಜವಾದನ್ನು ಒಪ್ಪಿಸಿಕೊಡೋಣ ಸ್ವಾಮಿ. ನಿನ್ನ ಪ್ರಸನ್ನತೆಯಿಂದ ಸ್ವಾಮಿ, ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸು. ನಮ್ಮ ಪರಿಪೂರ್ಣವಾಗಿ ಕೈಗಳನ್ನು ಎತ್ತುತ್ತೇವೆ ಸ್ವಾಮಿ, ನಾವು ಕೈಗಳನ್ನು ಎತ್ತುತ್ತೇವೆ ಸಮಯದಲ್ಲಿ. ಪವಿತ್ರಾತ್ಮನೇ ನಮ್ಮ ಕೈಗಳನ್ನು ಎತ್ತುತ್ತೇವೆ ಸ್ವಾಮಿ. ಪವಿತ್ರ ಆತ್ಮ ಎಂಬುದು ನಿನ್ನ ಪರಿಪೂರ್ಣ ನಾವು ಒಪ್ಪಿಸಿಕೊಡ್ತಾ ರಾಜ ದೇವ ನಮ್ಮ ಮಧ್ಯದಲ್ಲಿ ಚಲಿಸು ಸ್ವಾಮಿ. ನಮ್ಮ ಮಧ್ಯದಲ್ಲಿ ಮಹಿಮೆಯ ಕಾರ್ಯಗಳ ಕರ್ತನಪ್ಪ ನೋಡುವಂತ ಪ್ರತಿಯೊಬ್ಬರ ಕುಟುಂಬದಲ್ಲೂ ನಿನ್ನ ಮಹಿಮೆಯ ಕಾರ್ಯಗಳಾಗಲಿ ಸ್ವಾಮಿ. ಅನೇಕ ಜೀವಿತದಲ್ಲಿ ಬಿಡುಗಡೆಗಳು, ಅನೇಕರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು, ಅನೇಕರ ಜೀವಿತದಲ್ಲಿ ಒಂದು ಪರಿಪೂರ್ಣವಾದ ನಿನ್ನ ಕಡೆಗೆ ತಿರುಗಿಸುವೆ ಸ್ವಾಮಿ. ಈ ದೊಡ್ಡ ಕಾರ್ಯವು ಈ ಸಮಯದಲ್ಲಿ ಮಾಡೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಪರಿಶುದ್ಧಾತ್ಮನೇ ನಮ್ಮ ಆರಾಧನೆ ನೀನು ಮೆಚ್ಚಿದಕ್ಕಾಗಿ ಸ್ತೋತ್ರ, ನಮ್ಮ ಆರಾಧನೆ ನೀನು ಮಹಿಮಂದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬನ್ನು ಸಲ್ಲಿಸ್ತೀನಿ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನೇ, ಆಮೆನ್. ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ನಾ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆಯ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುತ್ತಾ ಈ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನ ನೀನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶ ಮುಖಾಂತರ ನಿನ್ನ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯಗಳು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿಯೊಬ್ಬರಿದ್ದನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತು ಧ್ಯಾನ ಮಾಡ್ತೇವೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. ಗಲಾತ್ಯನ್ಸ್ ಚಾಪ್ಟರ್ 5 ವರ್ಸ್ 13. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ದೇವರು ಯೇಸು ಕ್ರಿಸ್ತನ ಮುಖಾಂತರ ಪ್ರತಿಯೊಬ್ಬರು ಪರಿಪೂರ್ಣ ಸ್ವತಂತ್ರವಾಗಿರಬೇಕೆಂಬುದಾಗಿ ದೇವರು ಕರೆದಿದ್ದಾನೆ ಎಂಬುದೇ ಅಪೊಸ್ತಲ ಪೌಲ ಹೇಳ್ತಾನೆ. ಇದು ಅರ್ಥವಾಗಿದೆ. ಯಾರ್ಯಾರು ಯೇಸು ಕ್ರಿಸ್ತನ ನಂಬಿಕೊಡುತ್ತಾರೋ ಮತ್ತು ನೀರಿನ ಮುಳುಗಿ ದೀಕ್ಷಾಂತ ತಗೊಳ್ಳುತ್ತಾರೋ ಅವರು ಎಲ್ಲ ಶಾಪದಿಂದ, ಎಲ್ಲ ಥರದ ವ್ಯಾಧಿಯಿಂದ, ಅವರ ಪೂರ್ವಿಕರಿಂದ ಬಂದ ಸಂತತಿಯಿಂದ ಬಂದ ಜನರೇಷನಿಂದ ಬಂದ ಎಲ್ಲ ಶಾಪದಿಂದ, ವ್ಯಾಧಿಯಿಂದ, ಕಷ್ಟದಿಂದ, ರೋಗದಿಂದ, ದೈವಪೀಠದಿಂದ ಯೇಸು ಕ್ರಿಸ್ತನ ಅವರಿಗೆ ಬಿಡುಗಡೆ ಕೊಡುತ್ತಾನೆ. ದೇವರ ಚಿತ್ತವಾಗಿದೆ. ಯೇಸು ಕ್ರಿಸ್ತನ ಮುಖಾಂತರ ಪ್ರತಿಯೊಬ್ಬರು ಬಿಡುಗಡೆ ಹೊಂದಬೇಕು, ಸ್ವತಂತ್ರರಾಗಬೇಕು ದೇವರು ಕರೆದಿದ್ದಾನೆ ಎಂದು ಅಪೊಸ್ತಲ ಪೌಲ ಹೇಳ್ತಾನೆ. ಆದರೆ ಈ ಸ್ವಾತಂತ್ರ್ಯವನ್ನು
ಆದರೆ ಬಿಡುಗಡೆ ಹೊಂದಬೇಕಾದ್ರೆ ಏನು ಮಾಡಬೇಕು, ಯಾವ ರೀತಿಯಲ್ಲಿ ನೀವು ಬಿಡುಗಡೆ ಹೊಂದಬಹುದು ಎಂಬುದಾಗಿ ನಾವು ಕೆಲವೊಂದು ಸಂಘ ನೋಡುತ್ತೇವೆ. ಮೊದಲ ಸಂಘ ನೋಡ್ತೇವೆ, ಸ್ವತಂತ್ರರಾಗಬೇಕೆಂದು ದೇವರು ನಮ್ಮನ್ನು ಯೇಸು ಕ್ರಿಸ್ತನ ಮುಖಾಂತರ ಕರೆದಿದ್ದಾನೆ. ನಾವು ನೋಡುವ ಯೋನಬರ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 31 ಮತ್ತು 32ನೇ ವಾಕ್ಯ. ಜಾನ್ ಗಾಸ್ಪಲ್ ಚಾಪ್ಟರ್ 8 verse 31 and 32 verse. ಆಗ ಯೇಸು ತನ್ನನ್ನು ನಂಬಿದ ಯೆಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು. ಪ್ರಿಯ ಯೇಸು ಕ್ರಿಸ್ತನು ತನ್ನ ಶಿಷ್ಯರು ಹೇಳ್ತಾನೆ, ನೀವು ಸತ್ಯವನ್ನು ತಿಳಿದುಕೊಳ್ಳಬೇಕು. ಎಷ್ಟು ನೀವು ಸತ್ಯವನ್ನು ತಿಳಿದುಕೊಳ್ತೀರಿ ಮತ್ತು ಸತ್ಯ ವಾಕ್ಯಕ್ಕೆ ನೀವು ವಿಧರಾಗ್ತೀರಿ, ಆಗ ನಿಮಗೆ ಬಿಡುಗಡೆ ಬರುತ್ತದೆ ಎಂಬುದಾಗಿ. ಹಾಗಾದರೆ ಪ್ರಿಯರೇ, ಇವತ್ತು ದೇವರ ಆತ್ಮವನ್ನು ತೋರಿಸ್ತಾ ಇದ್ದಾನೆ. ಇವತ್ತು ಅನೇಕರು ದೇವರ ಮಕ್ಕಳು ಯೇಸು ಕ್ರಿಸ್ತ ನಂಬಿಕೆ ಇಟ್ಟಿದ್ದೀರಿ, ಆದರೆ ಅನೇಕರಿಗೆ ಕೆಲವೊಂದು ರೀತಿಯ ಬಂಧನದಿಂದ ಕೆಲವರು ಬಿಡುಗಡೆ ಆಗದವರು ಕೆಲವರು ಇದ್ದಾರೆ. ಕೆಲವರಿಗೆ ಸಾಲದಿಂದ ಬಿಡುಗಡೆ ಆಗಲಿಲ್ಲ, ಕೆಲವರಿಗೆ ವ್ಯಾಧಿಯಿಂದ ಬಿಡುಗಡೆ ಆಗಲಿಲ್ಲ. ಈ ರೀತಿ ನಿಮಗೆ ಪರಿಪೂರ್ಣವಾಗಿ ದೇವರು ಯೇಸು ಕ್ರಿಸ್ತನ ಮುಖಾಂತರ ನೀವು ಸ್ವತಂತ್ರರಾಗಬೇಕು, ಬಿಡುವಂತ ಕರೆದಿದ್ದಾನೆ. ಆದರೆ ಈ ಬಿಡುಗಡೆ ಸಿಗಬೇಕಾದ್ರೆ ಯೇಸು ಕ್ರಿಸ್ತನ ಹೆಸರು ಹೇಳ್ತಾನೆ, ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವನ್ನು ನಿಮ್ಮನ್ನು ಬಿಡುಗಡೆ ಮಾಡೋದು. ಅದರ್ಥ ಪ್ರೇ ಹೊಸ ಒಡಂಬಡಿಕೆ ಇಡೀ ಬೈಬಲ್ ಆದಿ ಕಾರಣದಿಂದ ಪ್ರಕಟಣೆ ಗ್ರಂಥ ತನಕ ಇದು ಸತ್ಯ ವೇದ ಎಂಬುದು ಕರೆಯಲ್ಪಟ್ಟಿದೆ. ಈ ಸತ್ಯ ವೇದದಲ್ಲಿ ನೀವು ಎಷ್ಟು ಈ ಹೊಸ ಒಡಂಬಡಿಕೆ ನೀವು ಓದುತ್ತೀರೋ, ಎಷ್ಟು ಈ ಹೊಸ ಒಡಂಬಡಿಕೆ ಧ್ಯಾನ ಮಾಡ್ತೀವಿ, ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಯಲ್ಲಿ ಹೊಸ ಒಂದು ನಮಗೆ ಒಡಂಬಡಿಕೆ ಮಾಡಿದ್ದಾನೆ ಯೇಸು ಕ್ರಿಸ್ತನ ಮುಖಾಂತರ. ಎಷ್ಟು ದೇವರ ವಾಕ್ಯವನ್ನು ಓದುತ್ತೀರಿ, ದೇವರ ವಾಕ್ಯವನ್ನು ತಿಳಿದುಕೊಳ್ಳುತ್ತೀರಿ ಮತ್ತು ಎಷ್ಟು ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗ್ತೀರಿ. ಆ ವಿಧೇಯರಾಗುವಾಗ ಪ್ರೇರೆ ಎಲ್ಲ ಶಾಪ ನಿಮಗೆ ಬಿಡುಗಡೆ ಬರ್ತದೆ. ಆಗ ಇವತ್ತು ದೇವರ ಆತ್ಮ ಹೇಳ್ತೇನೆ, ಇವತ್ತು ನಿಮಗೆ ಬಿಡುಗಡೆ ಬರಬೇಕಾ, ಸಾಲದಿಂದ ಬಿಡುಗಡೆ ಬರಬೇಕಾ, ವ್ಯಾಧಿಯಿಂದ ಬಿಡುಗಡೆ ಬರಬೇಕಾ, ನಿಮ್ಮ ಸಂತಾನ ಪೂರ್ವಿಕರಿಂದ ಬಂದ ಎಲ್ಲ ಶಾಪದ ಬಿಡುಗಡೆ ಮಾಡಬೇಕಾ, ಒಂದೇ ಕಂಡೀಷನ್, ದಿನಾಲೂ ಆದಷ್ಟು ದೇವರ ವಾಕ್ಯನ ಓದುವರ ಅಲ್ಲಿ ಒಡಂಬಡಿಕೆ ಓದಬೇಕು, ಹೊಸ ಒಡಂಬಡಿಕೆ ಓದಬೇಕು, ಓದಿ ಆ ವಾಕ್ಯನ ಧ್ಯಾನ ಮಾಡಬೇಕು ಮತ್ತು ಆ ವಾಕ್ಯಕ್ಕೆ ವಿಧೇಯರಾಗಬೇಕು. ನೀವು ಆ ವಾಕ್ಯಕ್ಕೆ ವಿಧೇಯರಾಗುವಾಗ ಪ್ರೇರೆ ನಿಮಗೆ ಪರಿಪೂರ್ಣ ಬಿಡುಗಡೆ ಬರ್ತದೆ. ಬರೀ ಓದಿದರೆ, ಬರೀ ನಂಬಿದರಲ್ಲ, ನಂಬಿಕೆ ಇಟ್ಟುಕೊಂಡು ದೇವರ ವಾಕ್ಯ ಸತ್ಯ ವಾಕ್ಯವಿದೆ, ಎಷ್ಟು ಸತ್ಯ ವಾಕ್ಯ ವಿಧೇಯರಾಗಿದ್ದೀರಿ, ಆಗ ದೇವರ ವಾಕ್ಯ ನಿಮಗೆ ಪರಿಪೂರ್ಣ ಬಿಡುಗಡೆ ಕೊಡ್ತದೆ ಎಂಬುದಾಗಿ ಯೇಸು ಕ್ರಿಸ್ತನ ಶಿಷ್ಯರಿಗೆ ಹೇಳುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ರೋಮನ್ಸ್ ಚಾಪ್ಟರ್ 6 verse 16. ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನಿಗೆ ದಾಸರಾಗಿ ಇರುವರೆಂದು ನಿಮಗೆ ಗೊತ್ತಿಲ್ಲವೋ? ಪಾಪಿಗೆ ದಾಸರಾದರೆ ಮರಣೆಯ ಫಲ, ನಂಬಿಕೆ ಎಂಬ ವಿಧೇಯತೆಗೆ ದಾಸರಾದರೆ ನೀತಿಯೇ ಫಲ. ಪೌಲನು ಯೇಸು ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿದ ಪ್ರತಿಭಾ ವಿಶ್ವಾಸಿಗಳು ಪ್ರತಿದಿನ ಪ್ರೇರಣೆಯು ನಂಬಿಕೆ ಎಂಬ ವಿಧೇಯತೆಗೆ ದಾಸರಾಗಕ್ಕೆ ನಿಮ್ಮನ್ನು ಒಪ್ಪಿಸಿಕೊಟ್ಟರೆ ಮಾತ್ರವೇ ನೀವು ನೀತಿವಂತಿಕೆಯಲ್ಲಿ ಅಭಿವೃದ್ಧಿತೀರಿ ಮತ್ತು ನೀತಿವಂತದವರ ಆಶ್ರಯ ಮಾಡ್ತಾರೆ, ನಿಮಗೆ ಬಿಡುಗಡೆ ಬರ್ತದೆ. ಆದರೆ ಯೇಸು ನಂಬಿಕೆ ಇಟ್ಟುಕೊಂಡು ನೀರಲ್ಲಿ ಮುಳುಗಿದಷ್ಟನ್ನು ತೆಗೆದುಕೊಂಡು ಪುನಃ ಪಾಪಕ್ಕೆ ಒಪ್ಪಿಸಿಕೊಡುವುದಾದರೆ ಸೈತಾನ ನಿಮಗೆ ಯಜಮಾನ ಆಗ್ತಾನೆ ಮತ್ತು ಪಾಪದ ಸಂಬಳ ಮರಣ. ಯಾವಾಗ ನೀವು ಯೇಸು ನಂಬಿಕೆ ಇಟ್ಟುಕೊಂಡು ನೀರಲ್ಲಿ ಮುಳುಗಿದಷ್ಟು ಅಂದ್ಕೊಂಡು ನೀವು ದೇವರ ವಾಕ್ಯ ವಿಧೇಯರಾಗೋದು ಬದಲು ನೀವು ಪಾಪವನ್ನು ಮಾಡುತ್ತೀರೋ, ಆ ಪಾಪ ಮಾಡುವಾಗ ಪ್ರೇರೆ ನೀವು ಸೈತಾನನ ದಾಸತ್ವಕ್ಕೆ ಬರ್ತೀರಿ ಮತ್ತು ಸೈತಾನನು ಪಾಪ ಮಾಡುವಾಗ ಪ್ರೇರೆ ಆತ ನಿಮ್ಮನ್ನು ಅಟ್ಯಾಕ್ ಮಾಡ್ತಾನೆ. ಪಾಪ ಮಾಡುವ ಮುಖಾಂತರ ನಿಮಗೆ ಶಾಪಗಳು ಬರ್ತವೆ, ರೋಗಗಳು ಬರ್ತವೆ, ಅಪಘಾತ, ದುರ್ಮರಣ, ದುರ್ಘಟನೆಗಳು ನಿಮಗೆ ಬರ್ತವೆ, ಅಸಮಾಧಾನ, ನಿರಾಸೆ, ಜಿಗುಪ್ಸೆ ಇದೆಲ್ಲ ಬರ್ತದೆ ಯಾವಾಗ ನೀವು ಪಾಪಕ್ಕೆ ದಾಸರಾದರೆ. ಅದಕ್ಕೆ ಹೇಳ್ತೇನೆ, ಯೇಸು ನಂಬಿಕೆ ಇಟ್ಟುಕೊಂಡು ನೀರು ಮುಳುಗಿದ ಅಂದ್ಕೊಂಡವರು ಪ್ರತಿ ಗಳಿಗೆ ನಂಬಿಕೆ ಎಂಬ ವಿಧೇಯತೆಗೆ ದಾಸರಾಗುವುದರೆ ನೀವು ನೀತಿವಂತರಾಗ್ತೀರಿ, ನೀತಿವಂತಿಕೆಯಲ್ಲಿ ನೀವು ಅಭಿವೃದ್ಧಿ ಆಗ್ತೀರಿ, ನೀತಿವಂತಿಕೆ ಫಲ ಅದು ಆಶೀರ್ವಾದ ಬಿಡುಗಡೆ ಎಂಬಿಸಿ. ಆಗ ಇವತ್ತು ಅನೇಕರು ಬಂಧನ ಸಿಕ್ಕಿ ಬೀಳಲಿಕ್ಕೆ ನೀವು ನಿಮ್ಮ ಶರೀರದ ಅಂಗಗಳನ್ನು ಪ್ರತಿನಿತ್ಯ ವಿಧೇಯತೆಗೆ ಒಪ್ಪಿಸಿಕೊಡುವುದಾದರೆ ಮಾತ್ರವೇ ನಿಮಗೆ ಪರಿಪೂರ್ಣ ಸ್ವಾತಂತ್ರ್ಯ ಸಿಗ್ತದೆ. ಆದರೆ ನೀವು ವಿಧೇಯತೆಗೆ ಒಪ್ಪಿಸಿಕೊಡೋದೇ ಪಾಪಕ್ಕೆ ಒಪ್ಪಿಸಿಕೊಡುವುದಾದರೆ ಅಲ್ಲಿ ಹೇಳ್ತಾನೆ, ಪಾಪ ಮಾಡುವಾಗ ಪಾಪಕ್ಕೆ ದಾಸರೇ ಮರಣ ಅಂದರೆ ಶಾಪ, ರೋಗ, ವ್ಯಾಧಿ, ಅಪಘಾತ, ದುರ್ಮರಣ, ದುರ್ಘಟನೆ, ನಿರಾಸೆ, ನಿರುತ್ಸಾಹ, ಜಿಗುಪ್ಸೆ, ಅಸಮಾಧಾನ ಇದೆಲ್ಲ ಪ್ರತಿಫಲ ಬರ್ತದೆ. ಅದಕ್ಕೆ ನೀವು ನಂಬಿಕೆ ಎಂಬ ವಿಧತೆ ದಾಸರಾದರೆ ಮಾತ್ರವೇ ನೀತಿವಂತಿಕೆ ಫಲ, ಆಶೀರ್ವಾದ, ಬಿಡುಗಡೆ, ಸಮಾಧಾನ, ಸಂತೋಷ, ಆರೋಗ್ಯ ಎಲ್ಲ ನಿಮ್ಮ ಪ್ರಾರ್ಥನೆ ಉತ್ತರ ಎಲ್ಲ ಕಷ್ಟ ಬಿಡುಗಡೆ ನಿಮಗೆ ಸಿಗ್ತದೆ. ಹಾಗಾದರೆ ಇವತ್ತು ನಿಮಗೆ ಬಿಡುಗಡೆ ಬರಬೇಕಾ? ನೀವು ಎಷ್ಟು ನಂಬಿಕೆ ಇಡಬೇಕು, ನೀರಲ್ಲಿ ಮುಳುಗಿ ಅಂದುಕೊಳ್ಳಬೇಕು ಮತ್ತು ಪ್ರತಿದಿನ ದೇವರ ವಾಕ್ಯನ ಓದಿ ದೇವರ ವಾಕ್ಯಕ್ಕೆ
ನಂಬಿಕೆಯಿಂದ ವಿಧೇಯರಾಗುವುದಾದರೆ ಮಾತ್ರವೇ ನಿಮಗೆ ಪರಿಪೂರ್ಣ ಬಿಡುಗಡೆ ಸಿಗ್ತದೆ ಎಂಬುದಾಗಿ ಅಪೊಸ್ತಲರು ಹೇಳುತ್ತಾರೆ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 13 ಮತ್ತು 14ನೇ ವಾಕ್ಯ. ಗಲಾತ್ಯನ್ ಚಾಪ್ಟರ್ 3 verse 13 and 14 verse. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರ ಬರೆದಿದೆಯಲ್ಲ. ಪ್ರತಿ ಅಪೊಸ್ತಲರು ಯೇಸು ಕ್ರಿಸ್ತನು ಈ ಭೂಲಕ್ಕೆ ಬಂದ ಉದ್ದೇಶ, ಯೇಸು ಕ್ರಿಸ್ತ ಭೂಲಕ್ಕೆ ಬಂದು ಆ ಧರ್ಮಶಾಸ್ತ್ರದ ಪ್ರತಿಯೊಂದು ಶಾಪಗಳನ್ನು ಆತನು ತನ್ನ ಶರೀರ ಹೊತ್ತುಕೊಂಡು ನಮಗೋಸ್ಕರವೇ ಅದನ್ನು ಕಲವರಿ ಕ್ರೂಜಲ್ಲಿ ಪ್ರಾಣ ಕೊಟ್ಟನು, ರಕ್ತ ಕೊಟ್ಟನು, ಸತ್ತು 3ನೇ ದಿನದಲ್ಲಿ ಜೀವಿತ ಎದ್ದು ಬಂದು ತಂದೆಯ ಬಳಿಯಲ್ಲಿ ಕುಳಿತುಕೊಂಡು ನಿಮಗೋಸ್ಕರ ಅಗ್ರತೆ ವಿಜ್ಞಾಪನೆ ಮಾಡುತ್ತಾನೆ ಪ್ರೇರೆ. ಈ ಸತ್ಯ ನಂಬಿಕೊಂಡು ಪ್ರೇರೆ ಆ ಯೇಸು ಕ್ರಿಸ್ತನು ನಿಮ್ಮ ಪಾಪಗೋಸ್ಕರ, ನಿಮ್ಮ ಎಲ್ಲ ಶಾಪಗಳಿಗೋಸ್ಕರ ಕಲ್ವರಿ ಕ್ರೂಜಲ್ಲಿ ತನ್ನ ರಕ್ತವನ್ನು ಕೊಟ್ಟಿದ್ದಾನೆ, ತನ್ನ ಜೀವವನ್ನು ಕೊಟ್ಟಿದ್ದಾನೆ. ಅದು ಜೀವದ ಇದನ್ನು ನಂಬಿಕೊಂಡು ಆತನ ವಾಕ್ಯಕ್ಕೆ ನೀವು ಇದನ್ನು ನಡೆಯುವಾಗ ಎಲ್ಲ ಧರ್ಮಶಾಸ್ತ್ರ ಬಂದ ಎಲ್ಲ ಶಾಪಗಳನ್ನು ನಿಮಗೆ ಪರಿಪೂರ್ಣ ಯೇಸು ಕ್ರಿಸ್ತ ಬಿಡುಗಡೆ ಕೊಡುತ್ತಾನೆ. ಅದನ್ನು ನೀವು ನಂಬಬೇಕು ಪ್ರೇರೆ. ಮತ್ತು ನಂಬಿಕೆಯಿಂದ ನೀವು ದೇವರ ವಾಕ್ಯ ವಿಧೇಯರಾಗಬೇಕು. ಎಲ್ಲ ಶಾಪ ನಿಮಗೆ ಯೇಸು ಕ್ರಿಸ್ತನು ಬಿಡುಗಡೆ ಕೊಡುತ್ತಾನೆ ಅಂತ ಅಪೊಸ್ತಲರು ಹೇಳ್ತಾನೆ ಪ್ರೇರೆ. ಮತ್ತು ಇನ್ನೊಂದು ವಾಕ್ಯ ನೋಡ್ತೇವೆ. ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. ಗಲಾತ್ಯ ಚಾಪ್ಟರ್ 5 verse 1. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಬರೀ ಯೇಸು ನಂಬಿಕೆಟ್ಟು ನೀರು ಮುಳಿದೆ ತಂದುಕೊಂಡು ದೇವರ ವಾಕ್ಯ ವಿಧೇಯರಾಗುವಾಗ ನಿಮಗೆ ಸಿಕ್ಕಿದ ಬಿಡುಗಡೆಯನ್ನು ಕಡೆತನ ಕಾಪಾಡಿಕೊಳ್ಳುವುದು ನಿಮ್ಮ ಕೈಯಲ್ಲಿ ಪ್ರಯುಕ್ತ. ಅನೇಕರು ಪರೇ ಯೇಸು ನಂಬುತ್ತೀರಿ, ನೀನು ನಂಬುತ್ತೀರಿ ತಂದುಕೊಳ್ಳುತ್ತೀರಿ, ಪಾಪಕ್ಕೆ ಪರಿಪೂರ್ಣ ಪಶ್ಚಾತ್ತಾಪ ಪಡಿತೀರಿ, ದೇವರ ವಾಕ್ಯ ವಿಧೇಯರಾಗ್ತೀರಿ, ಪರಿಪೂರ್ಣ ಬಿಡುಗಡೆ ನಿಮಗೆ ಸಿಗ್ತದೆ ಪರೇ. ಅದೇ ಬಿಡುಗಡೆ ಸಿಕ್ಕಿದ ಒಳ್ಳೆ ಆರೋಗ್ಯ ಕಡೆತನಕ್ಕೆ ನೀವು ಕಾಪಾಡಿಕೊಳ್ಳಬೇಕಾಗಿದೆ. ಪುನಃ ಆ ಪಾಪದ ದಾಸದಲ್ಲಿ ಸಿಕ್ಕದಂತೆ ನೀವು ಎಚ್ಚರಿಕೆಯಿಂದ ನಿಮ್ಮ ಬಿಡುಗಡೆ ಕಾಪಾಡಬೇಕೆಂದು ಅಪೊಸ್ತಲರು ಹೇಳ್ತಾನೆ ಪರೇ. ನೀವು ಪುನಃ ಸತ್ಯ ತಿಳಿದುಕೊಂಡು ಬಿಡುವುದರಿಂದ ಪುನಃ ನೀವು ಬೇಕೆಂದು ಪಾಪ ಮಾಡುವುದಾರೆ ಪುನಃ ಪಾಪ ಆಗುತ್ತೆ. ಪುನಃ ನಿಮ್ಗೆ ಅದೇ ರೀತಿಯ ದಾಸೋತ್ವದಲ್ಲಿ ಅದೇ ರೀತಿಯ ಶಾಪ ನೊಗದಲ್ಲಿ ನೀವು ಬೀಳುತ್ತೀರಿ. ಅದಕ್ಕೆ ಪರೇ ಒಂದು ವೇಳೆ ಯೇಸು ಮುಖಾಂತರ ನಿಮಗೆ ಪರಿಪೂರ್ಣ ಬಿಡುಗಡೆ ಸಿಕ್ಕುತ್ತಾ ಪುನಃ ಆ ದಾಸದ ನೊಗದಲ್ಲಿ ಬೀಳದಂತೆ ಎಚ್ಚರಿಕೆ ಆಗಿರಬೇಕು. ಆಗ್ಬೋದು ನೀವು ಸಾಲದಲ್ಲಿದ್ದೀರಿ, ಒಂದು ಸಲ ಯೇಸು ಕ್ರಿಸ್ತನು ನಿಮಗೆ ತನ್ನ ಕೃಪೆಯಿಂದ ಎಲ್ಲ ಸಾಲದಿಂದ ಬಿಡುಗಡೆ ಕೊಟ್ಟಂಥ ಪುನಃ ಸಾಲದ ನೊಗದಲ್ಲಿ ಸಿಕ್ಕಿಕೊಳ್ಳಬೇಡಿ. ಈ ರೀತಿ ಯಾವುದು ನಿಮಗೆ ಯೇಸು ಕ್ರಿಸ್ತನು ಬಿಡುಗಡೆ ಕೊಡುತ್ತಾನೋ ಪುನಃ ಆ ದಾಸ ಸಿಕ್ಕಿದಂತೆ ಕಡೆ ತನಕ ಆ ಬಿಡುಗಡೆಯನ್ನು ಕಾಪಾಡಿಕೊಳ್ಳಬೇಕು ಎಂಬುದು ಅಪೊಸ್ತಲನು ಇಲ್ಲಿ ಹೇಳುತ್ತಾನೆ ಪ್ರೇರೆ. ಇನ್ನೊಂದು ವಾಕ್ಯ ನಾವು ನೋಡ್ತೇವೆ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 22ರಿಂದ 25ನೇ ವಾಕ್ಯ ತನಕ. ಜೇಮ್ಸ್ ಚಾಪ್ಟರ್ 1 verse 22ರಿಂದ 25 ತನಕ. ವಾಕ್ಯದ ಪ್ರಕಾರ ನಡೆಯುವರಾಗಿರಿ, ಅದನ್ನು ಕೇಳುವರು ಮಾತ್ರವೇ ಆಗಿದ್ದು ನಿಮ್ಮ ನೀವೇ ಮೋಸಗೊಳಿಸಬೇಡಿರಿ. ಯಾವನಾದರೂ ವಾಕ್ಯವನ್ನು ಕೇಳುವನಾದರೂ ಅದರ ಪ್ರಕಾರ ನಡೆದಿದ್ದರೆ ಅವನ ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದ್ದನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ಆದರೆ ಬಿಡುಗಡೆಯುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗೋನು. ಯಾಕೊಬ್ಬ ಅತಿ ಸ್ಪಷ್ಟತೆ ಪ್ರೇರೆ. ಇವತ್ತು ಈ ಟಿ ವಿ ಮಾಧ್ಯಮದ ಕೇಳುವಂಥ ಈ ಸಂದೇಶವನ್ನು ಪ್ರೇರೆ ಕೇಳಿ ಅದನ್ನು ಮರೆತು ಬಿಡುವುದಾದರೆ ನಿಮಗೆ ಯಾವ ಬಿಡುಗಡೆ ಸಿಗುವುದಿಲ್ಲ ಪ್ರೇರೆ. ಆದರೆ ಈ ಸಂದೇಶವನ್ನು ಈ ಟಿ ವಿ ಮುಖಾಂತರ ಕೇಳಿ ಅದನ್ನು ಮರೆತು ಬಿಡದೆ ರಾತ್ರಿ ಈ ವಾಕ್ಯನ ಧ್ಯಾನ ಮಾಡಿರಿ, ಅಥವಾ ಪುನಃ ಈ ವಿಡಿಯೋನ ಪುನಃ ಕೇಳಿರಿ ಪ್ರೇರೆ. ಇದು ಸೇವ್ ಆಗಿರ್ತದೆ, ಇದು ಫೋಲ್ಡರ್ನಲ್ಲಿ ಉಂಟು. ಪುನಃ ಈ ವಿಡಿಯೋ ಈ ಕೇಳಿ ಇದು ಅರ್ಥ ಮಾಡಿಕೊಂಡು ನೀವು ವಿಧೇಯರಾಗುವುದರೆ ಇಲ್ಲಿ ಯಾಕೋ ಹೇಳ್ತಾನೆ. ಆಗ 20ನೇ ವಾಕ್ಯದಲ್ಲಿ ಯಾಕೋ ಹೇಳ್ತಾನೆ, ಆದರೆ ಬಿಡುಗಡೆಯುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣ ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವನಾಗಿ ತನ್ನ ನಡತೆಯಿಂದ ಧನ್ಯನಾಗೋನು. ಪ್ರಿಯ ಸಂದೇಶವನ್ನು ಕೇಳಿ ಇದನ್ನು ಮರೆತು ಬಿಡದೆ ಇದು ಪುನಃ ಗಮನಕ್ಕೆ ತಂದು ಇದನ್ನು ಆಲೋಚಿಸಿ ಇದು ಅರ್ಥ ಮಾಡಿ ಇದಕ್ಕೆ ವಿದ್ಯೆ ನಡೆಯುವುದರೆ ಯಾಕೊಬ್ಬ ಹೇಳ್ತಾನೆ, ನಿಮಗೆ ಪರಿಪೂರ್ಣ ಎಲ್ಲ ರೋಗದಿಂದ, ಶಾಪದಿಂದ, ವ್ಯಾಧಿಯಿಂದ, ಬಡತನದಿಂದ, ಕೊರತೆ, ಸಾಲ ಎಲ್ಲದ ಪರಿಪೂರ್ಣ ಬಿಡುಗಡೆ ಸಿಗ್ತದೆ. ಅದೇ ಬಿಡುಗಡೆ ಸಿಗಬೇಕಾದ್ರೆ ಒಂದೇ ಕಂಡೀಷನ್ ಬರೀ ಯೇಸು ಕ್ರಿಸ್ತ ಕರ್ತನ ಒಡೆಯನ್ನು ನಂಬುವರಾಗಬೇಕು.
ನೀಲಿ ಮುಳಿದಿರಿಸಿಕೊಳ್ಳುವರಾಗಬೇಕು. ಪ್ರತಿ ಆದ್ಯತೆ ತಪ್ಪದೆ ಸಭೆಗೆ ಬರಬೇಕು. ಸಭೆಯಲ್ಲಿ ಕೇಳುವಂಥ ಸಂದೇಶ ಕೇಳಿ ಮರೆತು ಬಿಡದೆ ವಿಧೇಯರಾಗಬೇಕು. ಈ ಟಿ ವಿ ಮಧ್ಯೆ ಕೇಳಿದ ಸಂದೇಶವನ್ನು ಸಹ ನೀವು ಕೇಳಿ ಮರೆತು ಬಿಡದೆ ವಿಧೇಯರಾಗುವುದರೆ ಪರಿಪೂರ್ಣ ನಿಮಗೆ ಸ್ವತಂತ್ರ ಬಿಡುಗಡೆ ಸಿಗ್ತದೆ ಎಂಬುದು ಅಪೊಸ್ತಲ ಪೌಲನು ಹೇಳ್ತಾನೆ. ಮತ್ತು ಇದು ದೇವರ ಉದ್ದೇಶವಾಗಿದೆ. ಪರಿಪೂರ್ಣ ಸ್ವತಂತ್ರರಾಗಬೇಕು, ಬಿಡುಗಡೆ ಹೊಂದಬೇಕು ಎಂಬುದೇ. ಇನ್ನೊಂದು ವಾಕ್ಯ ನೋಡುವ ಪ್ರೇರೆ, ಯಾಕೋಬನ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 8ರಿಂದ 13ನೇ ವಾಕ್ಯ ತನಕ. ಜೇಮ್ಸ್ ಚಾಪ್ಟರ್ 2:8-13. ಆದರೂ ಶಾಸ್ತ್ರಕ್ಕೆ ಸರಿಯಾಗಿ ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕೆಂಬ ರಾಜಾಜ್ಞೆಯನ್ನು ನೆರವೇರಿಸುತ್ತಿದ್ದರೆ ನೀವು ಒಳ್ಳೆಯದನ್ನು ಮಾಡುವವರು. ಅದನ್ನು ಬಿಟ್ಟು ಪಕ್ಷಪಾತ ತೋರಿಸುವರಾಗಿದ್ದರೆ ನೀವು ಪಾಪ ಮಾಡುವರಾಗಿದ್ದು ಅಪರಾಧಿಗಳೆಂದು ಧರ್ಮಶಾಸ್ತ್ರದಿಂದ ತೀರ್ಮಾನಿಸಲ್ಪಡುತ್ತೀರಿ. ಯಾಕೆಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನ ಎಲ್ಲ ವಿಷಯದಲ್ಲಿಯೂ ಅಪರಾಧಿ ಆಗ್ತಾನೆ. ಅತಿ ಸ್ಪಷ್ಟ ಇವತ್ತು ಯೇಸು ಕ್ರಿಸ್ತನ ನಂಬಿಕೆಟ್ಟು ನೀಲಿ ಮುಳುಗಿನ ತೆಗೆದುಕೊಂಡ ಪ್ರತಿಯೊಬ್ಬ ವಿಶ್ವಾಸಿಗಳಿಗೆ ದೇವರು ಕೊಟ್ಟ 10 ಆಜ್ಞೆಗಳನ್ನು ಕೈಕೊಂಡು ನಡೀಲಿಕ್ಕೆ ಅವರಿಗೆ ಉಂಟು ಪ್ರೇರೆ. ಯಾಕಂದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಯಾವ ಧರ್ಮಶಾಸ್ತ್ರ ಆಜ್ಞೆಗಳನ್ನು ಆತನು ಕ್ಯಾನ್ಸಲ್ ಮಾಡಲಿಲ್ಲ. ಧರ್ಮಶಾಸ್ತ್ರದ ಶುದ್ಧೀಕರಣ ನಿಯಮವನ್ನು, ಧರ್ಮಶಾಸ್ತ್ರದ ಪಾಪಕ್ಕೆ ಕೊಡುವ ಯಜ್ಞವನ್ನು ಮಾತ್ರ ಯೇಸು ಕ್ರಿಸ್ತ ಕ್ಯಾನ್ಸಲ್ ಮಾಡಿದನು. ಅದೆಲ್ಲ ಆಜ್ಞೆ ನೆರವೇರಿಸಲಿಕ್ಕೆ ಆತ ಬಂದಿದ್ದಾನೆ ಪ್ರೇರೆ. ಹಾಗಾದರೆ ಇವತ್ತು ಅಪೊಸ್ತಲ ಯಾಕೋಬ ಹೇಳ್ತಾನೆ, ಯೇಸು ನಂಬಿಕೆಟ್ಟವರು ದೇವರು ಕೊಟ್ಟ 10 ಆಜ್ಞೆಯನ್ನು ಕೈಕೊಂಡು ನಡೆಯುವರಾಗಬೇಕು. ಅದು ಒಂದು ಆಜ್ಞೆಯನ್ನು ಅವಿಧರಾಗುವುದೇ ನೀವು ಅಪರಾಧಿ ಎಂದು ತೀರ್ಪು ಹೊಂದುತ್ತೀರಿ ಎಂಬುದಲ್ಲೇ ಅಪೊಸ್ತಲ ಯಾಕೋಬನು ಇಲ್ಲಿ ಹೇಳ್ತಾನೆ ಪ್ರೇರೆ. ಮತ್ತು 10ನೇ ವಾಕ್ಯ ನೋಡ್ತೇವೆ, ಯಾಕೆಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ತಪ್ಪಿದರೆ ಅವನೆಲ್ಲ ವಿಷಯದಲ್ಲಿಯೂ ಅಪರಾಧಿ ಆಗ್ತಾನೆ. ವ್ಯಭಿಚಾರ ಮಾಡಬಾರ್ದು ಹೇಳಿದವನೇ ನರಹತ್ಯೆ ಮಾಡಬಾರ್ದು ಅಂತಲೂ ಹೇಳಿದನು. ಆದ ಕಾರಣ ನೀನು ವ್ಯಭಿಚಾರ ಮಾಡದೇ ಇದ್ದರೂ ನರಹತ್ಯೆ ಮಾಡಿದರೆ ಧರ್ಮ ಪ್ರಮಾಣವನ್ನು ಮೀರಿದವನಾದಿ. ಅಪೊಸ್ತಲ ಯಾಕೋಬ ಹೇಳ್ತಾನೆ, ನೀವು ವ್ಯಭಿಚಾರ ಮಾಡದಿರಬಹುದು, ಅದು ನರಹತ್ಯೆ. ನೋಡ್ತೇವೆ ಯೇಸು ಕ್ರಿಸ್ತನು ಈ ನರಹತ್ಯೆ ಬಗ್ಗೆ ಮತ್ತೆ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 21ರಿಂದ 23ನೇ ವಾಕ್ಯ ತನಕ ಇಲ್ಲಿ 3 ಎಕ್ಸ್ಟ್ರಾ ಕೊಟ್ಟಿದ್ದಾನೆ. ಅದರ ನರಹತ್ಯೆ ಎಂಬುದಾಗೆ ಒಬ್ಬ ವ್ಯಕ್ತಿಯನ್ನು ಕಡಿಯುವುದು ನರಹತ್ಯೆ ಆಗಿದೆ. ಅದು ಯೇಸು ಕ್ರಿಸ್ತನೇ ಒಬ್ಬ ಸಹೋದರನ ಸಿಟ್ಟುಕೊಂಡರೆ ಅದು ನರಹತ್ಯೆ ಮಾಡಿದ ಪಾಪ ಕತೆ. ಒಬ್ಬ ಸಹೋದರ ನೀಚ ಹೇಳಿದರೆ ಅದು ಅದೇ ಪಾಪ ಆಗುತ್ತೆ. ಮುರುಕ ಅಂದರೆ ಅದೇ ಹಾಗಾದರೆ ಇವತ್ತು ನಿಮ್ಮ ಸಹೋದರನ ಸಿಟ್ಟುಕೊಂಡು ಆ ಸಿಟ್ಟು ನೀವು ಇಟ್ಟುಕೊಂಡು ಆ ಸಹೋದರನ ನೀಚ ಮೂರ್ಖದ ಬೈಯುವುದಾದರೆ ನೀವು ನರಹತ್ಯೆ ಮಾಡುತ್ತೀರಿ ಪ್ರೇರೆ. ಹಾಗಾದರೆ ಪ್ರೇರೆ ದೇವರ ಆಜ್ಞೆ ಯಾವುದನ್ನು ನೀವು ಮೀರಿದರೆ ಸಹ ನೀವು ಅಪರಾಧಿ ಆಗ್ತೀರಿ. ಹಾಗಾದರೆ ನಿಮಗೆ ಬಿಡುಗಡೆ ಬರಬೇಕಾದರೆ ಪ್ರತಿಯೊಂದು ಆಜ್ಞೆಯನ್ನು ಕೈಕೊಂಡು ನಡೆಯುವರಾಗಬೇಕು ಎಂಬುದಾಗಲಿ ಯಾಕೋಬನಲ್ಲಿ ಹೇಳುತ್ತಾನೆ. ಮತ್ತು 12ನೇ ವಾಕ್ಯ ನೋಡ್ತೇವೆ, ನೀವು ಬಿಡುಗಡೆಯುಂಟು ಮಾಡುವ ಧರ್ಮ ಪ್ರಮಾಣದ ಪ್ರಕಾರ ತೀರ್ಮಾನವನ್ನು ಹೊಂದತಕ್ಕ ಮಾತನಾಡಿರಿ, ನಡೆಯಿರಿ. ಹಾಗಾದರೆ ಯಾಕೋಬ ಹೇಳ್ತಾನೆ, ನಿಮಗೆ ಬಿಡುಗಡೆ ಬರಬೇಕಾದರೆ ದೇವರು ಕೊಟ್ಟ 10 ಆಜ್ಞೆಗಳನ್ನು ಮಾತನಾಡುವರಾಗಬೇಕು. ಮತ್ತು 10 ಆಜ್ಞೆ ಕೈಕೊಂಡು ನಡೆಯುವುದಾದರೆ ನಿಮಗೆ ಪರಿಪೂರ್ಣ ಬಿಡುಗಡೆ ಬರ್ತದೆ. ಹಾಗಾದರೆ ಇವತ್ತು ಅನೇಕರು ಇಸ್ಕೊಂಡು ನಂಬಿಕೆ ಇಟ್ಟಿರ್ತೀರಿ, ನೀರು ಮುಳಿಸಿ ಅಂದುಕೊಳ್ತೀರಿ. ಆದರೆ ದೇವರು ಕೊಟ್ಟ 10 ಆಜ್ಞೆಯಲ್ಲಿ ಯಾವುದೊಂದು ಆಜ್ಞೆಯನ್ನು ಅವಿಧರಾಗುವುದರೆ ಆ ಅವಿಧ ನಿಮಿತ್ತ ನಿಮ್ಮ ಮೇಲಿರುವ ಶಾಪ ಅದು ಮುರಿಯಲ್ಪಡುವುದಿಲ್ಲ. ಎಷ್ಟು ಪ್ರಾರ್ಥನೆ ಮಾಡಿದರೂ, ಉಪವಾಸ ಪ್ರಾರ್ಥನೆ ಮಾಡಿದರೂ ನೀವು ದೇವರ ವಾಕ್ಯ ವಿಧೇಯರಾಗಿದ್ದರೆ ಆ ಶಾಪ, ಆ ಕಷ್ಟ ಬಿಡುಗಡೆ ಬರುವುದಿಲ್ಲ. ಅದೇ ಬಿಡುಗಡೆ ಬರಬೇಕಾದರೆ ಇಲ್ಲಿ ಯಾಕೋಬ ಹೇಳ್ತಾನೆ 12ನೇ ವಾಕ್ಯದಲ್ಲಿ, ನೀವು ಬಿಡುಗಡೆಯುಂಟು ಮಾಡುವ ಧರ್ಮ ಪ್ರಕಾರ ತೀರ್ಮಾನವನ್ನು ಹೊಂದತಕ್ಕವರೆಂದು ಮಾತನಾಡಿರಿ, ನಡೆಯಿರಿ. ಅಂದರೆ ನೀವು ದೇವರ ಆಜ್ಞೆಗಳನ್ನು ಮಾತನಾಡಬೇಕು ಪ್ರೇರೆ. ಮತ್ತು ಆ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ನಿಮಗೆ ಪರಿಪೂರ್ಣ ಬಿಡುಗಡೆ ಬರ್ತದೆ ಎಂದು ಯಾಕೋಬ ಹೇಳ್ತಾನೆ. ಮತ್ತು 13ನೇ ವಾಕ್ಯ ನೋಡ್ತೇವೆ, ಕರುಣೆ ತೋರಿಸದೆ ಇರುವವನಿಗೆ ನಾನು ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ, ಕರುಣೆಯು ನಾನು ತೀರ್ಮಾನ ಗೆದ್ದು ಹಿಗ್ಗುತ್ತದೆ. ಇಲ್ಲಿ ಸಭೆಯಲ್ಲಿ ಆ ಸಭೆಯಲ್ಲಿ ಒಬ್ಬ ಬಡ ಸಹೋದರ ಬರುವಾಗ ಆ ಸಭೆಯು ಅವನೊಂದು ಕೀಳು ಭಾವನೆಯನ್ನು ನೋಡಿದರು, ಅವರಿಗೆ ಪಕ್ಷಪಾತ ಮಾಡಿದರು. ಆ ಸಹೋದರ ಕರುಣೆ, ಅದಕ್ಕೆ ಅಪೊಸ್ತಲ ಯಾಕೋಬ ಹೇಳ್ತಾನೆ, ಅವ್ರು ಮಾಡಿದ ಆ ಪಾಪಕ್ಕೋಸ್ಕರ ಅವರ ಮೇಲೆ ನ್ಯಾಯತೀರ್ಪು ಬಂತು. ಅದು ಅವ್ರ ಕರುಣೆ ತೋರಿಸಿದರೆ ನ್ಯಾಯತೀರ್ಪು ಬರುತ್ತಿರುತ್ತಿರಲಿಲ್ಲ. ಹಾಗಾದರೆ ಇವತ್ತು ದೇವರು ಯಾವಾಗ ನೀವು ಎಷ್ಟು ನಂಬಿಕೆ ಇಡ್ತೀರಿ, ನೀರು ಮುಳಿದ ಇಷ್ಟ ಅಂತಕೊಂಡು ಪ್ರತಿ ವಿಶ್ವಾಸಗಳೇ 10 ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೆ ದೇವರು ಅದನ್ನು ನಡೆಯಲೇಬೇಕು. ಯಾವ ಆಜ್ಞೆಗಳು ಕ್ಯಾನ್ಸಲ್ ಮಾಡಲಿಲ್ಲ. ಆ 10 ಆಜ್ಞೆಗಳಲ್ಲಿ ಯಾವ ಆಜ್ಞೆಗಳನ್ನು ನೀವು ಅವಿಧರಾಗಿದ್ದರೆ ದೇವರ ಕೋಪ, ದೇವರ ನ್ಯಾಯತೀರ್ಪು ಬರುತ್ತದೆ, ನಿಮಗೆ ಬಂಧನ ಬರ್ತದೆ, ನಿಮಗೆ ಕಷ್ಟ ಬರ್ತದೆ, ಅಥವಾ ರೋಗಗಳು ಬರಬಹುದು. ಆದರೆ ನಿಮಗೆ ಬಿಡುಗಡೆ ಬರಬೇಕಾದರೆ ಇಲ್ಲಿ ಯಾಕೋಬ ಹೇಳ್ತಾನೆ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವರಾಗಬೇಕು, ನೀರಿನ ಮುಳಿ ತಂದುಕೊಳ್ಳಬೇಕು,
ಪ್ರತಿ ಆದ್ಯತೆ ಕರ್ತನ ಸಭೆಗೆ ಬರಬೇಕು. ಸಭೆಯಲ್ಲಿ ಕೊಟ್ಟು ಉಪದೇಶ ಕೇಳಿ ಗಮನ ಇಟ್ಟುಕೊಂಡು ಅದು ಲಕ್ಷ್ಯ ಅದಕ್ಕೆ ವಿಧೇಯರಾಗಬೇಕು. ಈ ಟಿ ವಿ ಮಧ್ಯೆ ಕೇಳಿ ಈ ಸಂದೇಶವನ್ನು ಕೇಳಿ ಮತ್ತು ಅದಕ್ಕೆ ವಿಧೇಯರಾಗಬೇಕು. ವಿಧೇಯರಾಗುವಾಗ ನಿಮಗೆ ಪರಿಪೂರ್ಣ ಬಿಡುಗಡೆ ಬರ್ತದೆ. ನಿಮ್ಮ ಪ್ರಾರ್ಥನೆ ಉತ್ತರ ಬರ್ತದೆ. ಒಂದು ವೇಳೆ ನೀವು ಪರಿಪೂರ್ಣ ವಿಧೇಯರಾಗುವುದಿಲ್ಲೋ ನಿಮ್ಮ ಪ್ರಾರ್ಥನೆಗೆ ಉತ್ತರ ಅಡ್ಡಿಯಾಗ್ತದೆ. ಯಾಕಂದರೆ ನಾವು ನೋಡ್ತೇವೆ 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ ಅಪೊಸ್ತಲ ಯೋಹನ ಈ ರೀತಿ ಹೇಳ್ತಾನೆ. ಫಸ್ಟ್ ಜಾನ್ ಚಾಪ್ಟರ್ 3:22 ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತ ಎಣಿಕೆಯಲ್ಲಿ ಮೆಚ್ಚುಗೆದ ಕಾರ್ಯಗಳನ್ನು ಮಾಡುವುದಾಗುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. ಅಪೊಸ್ತಲ ಯೋಹನ ಇನ್ನೂ ಹೇಳುತ್ತಾನೆ ಪ್ರಿಯರೇ, ನೀವು ಬರೀ ನಂಬಿಕೆ ಇಟ್ಟುಕೊಂಡು ಪ್ರಾರ್ಥನೆ ಮಾಡಬೇಕು, ಉಪವಾಸ ಮಾಡಬೇಕು, ಅನ್ಯ ಭಾಷೆಯಲ್ಲಿ ಆದರೆ ವಿಧೇಯತೆ ಇಂಪಾರ್ಟೆಂಟ್ ಪ್ರಿಯರೇ. ಇಲ್ಲಿ ನಿಮಗೆ ಪರಿಪೂರ್ಣ ನಿಮ್ಮ ಕಷ್ಟದಿಂದ, ನಿಮ್ಮ ರೋಗದಿಂದ, ನಿಮ್ಮ ಸಾಲದ ಬಂಧದಿಂದ, ಎಲ್ಲ ಶಾಪದಿಂದ ನಿಮಗೆ ಬಿಡುಗಡೆ ಬೆಳೆಯಬೇಕಾ? ಇಲ್ಲಿ ಯೋಹನ ಹೇಳ್ತಾನೆ, ನೀವು ಯೇಸುವಿನ ನಂಬಿಕೆ ಇಡಬೇಕು, ಹೌದು, ನೀಲಿ ಮುಳಿ ತಿಳ್ಕೊಳ್ಳಬೇಕು, ಹೌದು, ಸಭೆಗೆ ಬರಬೇಕು, ಹೌದು. ಅದು 4ನೇ ಸಂಗತಿ ಆಗಿದೆ. ನೀವು ಆತನ ಪ್ರತಿಯೊಂದು ಆಜ್ಞೆಗಳನ್ನು ಪ್ರೇರಣೆ ನೀವು ಕೈಕೊಂಡು ನಡೆಯಬೇಕು. ಮತ್ತು ಆತನ ಎಣಿಕೆಯಲ್ಲಿ ಮೆಚ್ಚಿಗೆ ನಿಮ್ಮ ಕೆಲಸ, ನಿಮ್ಮ ಬಿಸ್ನೆಸ್, ನಿಮ್ಮ ಕುಟುಂಬದ ಪ್ರತಿಯೊಂದು ನಿಮ್ಮ ಸೇವೆ ಅದೇ ಮೆಚ್ಚುಗೆಯಲ್ಲಿ ಮಾಡೋದು ಏನೇನು ಪ್ರಾರ್ಥನೆ ಮಾಡ್ತಾರೋ ಆ ಪ್ರತಿಯೊಂದು ಪ್ರಾರ್ಥನೆ ಉತ್ತರ ಕೊಡುತ್ತಾನೆ ಮತ್ತು ಪರಿಪೂರ್ಣ ಆಶೀರ್ವಾದ ಬಿಡುಗಡೆ ಸಿಗ್ತದೆ. ಮತ್ತು ಇದಕ್ಕೋಸ್ಕರ ದೇವರು ನಿಮ್ಮನ್ನು ಕರೆದಿದ್ದಾನೆ ಎಂಬುದರಲ್ಲಿ ಅತಿ ಸ್ಪಷ್ಟವಾಗಿ ಹೇಳುತ್ತಾನೆ. ಈಗ 2ನೇ ಸಂಗತಿ ನೋಡ್ತೇವೆ. ಅಪೊಸ್ತಲ ಹೇಳ್ತಾನೆ, ಈ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಪುನಃ ಶರೀರಾದ ಸ್ವಭಾವ ನಡೆಯಬಾರದು ಹೇಳ್ತಾನೆ. ಇದರ ಬಗ್ಗೆ ನೋಡಬಹುದು. 2ನೇ ಪಾಯಿಂಟ್, ಶರೀರಾದ ಸ್ವಭಾವಕ್ಕೆ ಅನುಸಾರವಾಗಿ ನಡೆಯಬಾರದು. ರೋಮಾಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 6ರಿಂದ 8ನೇ ವಾಕ್ಯ ತನಕ. ರೋಮನ್ಸ್ ಚಾಪ್ಟರ್ 8:6-8 ಶರೀರ ಭಾವದಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮಗಳ ಮೇಲೆ ಮನಸ್ಸಿಡುವುದು ಜೀವವು ಮನಸ್ಸಾಂತಿಯೂ ಆಗಿದೆ. ಯಾಕೆ ಅಪೊಸ್ತಲ ಪೌಲ ಹೇಳ್ತಾನೆ, ಸ್ವಾತಂತ್ರ್ಯ ಸಿಕ್ಕಿದ ನಂತರ ಪುನಃ ನೀವು ಆ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಬಳಸದೆ ಒಬ್ಬರನ್ನು ಪ್ರೀತಿ ಮಾಡಬೇಕು. ಯಾಕೆ ಹೇಳ್ತಾರೆ ಪ್ರಿಯರೇ? ಇಲ್ಲಿ ಅಪೊಸ್ತಲ ಪೌಲ ಅತಿ ಸ್ಪಷ್ಟ ಹೇಳ್ತಾನೆ, ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ಮರಣ. ಬರೇ ನಿಮ್ಮ ಮನಸ್ಸು ಅತಿ ಇಂಪಾರ್ಟೆಂಟ್. ನೀವು ಯೇಸು ನಂಬಿಕೆ ಇಟ್ಟವರು ಪ್ರಿಯರೇ, ನೀಲಿ ಮುಳಿ ತೆಗೆದುಕೊಂಡವರು ಪ್ರತಿದಿನ ನೀವು ಮುಂಜಾನೆ ಎದ್ದ ಕೂಡಲೇ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಮತ್ತು ನಿಮ್ಮ ಮನಸ್ಸನ್ನು ಪ್ರಿಯರೇ ಪವಿತ್ರಾತ್ಮನ ಅಧೀನಕ್ಕೆ ನೀವು ಒಪ್ಪಿಸಿಕೊಡಬೇಕು. ಪ್ರಿಯರೇ ದೇವರ ವಾಕ್ಯ ವಿದ್ಯೆ ಒಪ್ಪಿಸಿಕೊಡಬೇಕು. ಒಂದು ವೇಳೆ ನೀವು ಬೆಳಿಗ್ಗೆ ಎದ್ದುಕೊಂಡು ಪ್ರಾರ್ಥನೆ ಮಾಡಿದಳು, ದೇವರ ವಾಕ್ಯ ಓದುವುದಿಲ್ಲವೋ ಅಥವಾ ನಿಮ್ಮ ಮನಸ್ಸನ್ನು ದೇವರ ಆತ್ಮನಿಗೆ ಒಪ್ಪಿಸಿಕೊಡುವುದಿಲ್ಲವೋ, ಆಗ ಆ ಮನಸ್ಸು ಶರೀರ ಭಾವವನ್ನೇ ಕುರಿತು ಚಿಂತೆ ಮಾಡ್ತೇವೆ. ಶರೀರ ಭಾವದ ಪ್ರಕಾರ ಆ ಶರೀರದ ಪ್ರಕಾರ ನಿಮ್ಮ ಮನಸ್ಸು ಇರುವುದಾದರೆ ಆ ಮನಸ್ಸನಿಗೆ ಮರಣ ಅಂದರೆ ಅವನಿಗೆ ಅಸಮಾಧಾನ, ನಿರಾಶೆ, ಜುಗುಪ್ಸೆ, ಚಿಂತೆ, ನಾನಾ ಥರದಲ್ಲಿ ಸಹಿತ ಅಟ್ಯಾಕ್ ಮಾಡುತ್ತಾನೆ. ಅದಕ್ಕೆ ಅದರಿಂದ ನಿಮಗೆ ಬಿಡುಗಡೆ ಬರಬೇಕಾ? ಪವಿತ್ರಾತ್ಮನ ಮೇಲೆ ಮನಸ್ಸಿಡುವುದು ಜೀವವು ಮನಸ್ಸಾಂತಿಯೂ ಆಗಿದೆ. ಹಾಗಾದರೆ ನೀವು ಬೆಳಗ್ಗೆ ಎದ್ದ ಕೂಡಲೇ ನೀವು ಪ್ರಾರ್ಥನೆ ಮಾಡಿ, ದೇವರೇ ಈ ದಿನ ನನ್ನ ಶರೀರ ಪ್ರಾಣ ಆತ್ಮವನ್ನು, ನನ್ನ ಮನಸ್ಸನ್ನು, ನನ್ನ ಆಲೋಚನೆಗಳನ್ನು ಪವಿತ್ರಾತ್ಮ ನಾವು ನಿನ್ನ ಅಧೀನಕ್ಕೆ ಒಪ್ಪಿಸಿಕೊಡುತ್ತೇನೆ. ನಿನ್ನ ಕೃಪೆ ಕೊಡು, ಈ ದಿನ ನಿನಗೆ ವಿಧಿ ನಡುವೆ ಕೃಪೆ ಕೊಡು ಎಂಬುದಾಗಿ ನೀವು ಪವಿತ್ರಾತ್ಮನ ದೇವರ ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸನ್ನು ದೇವರ ಆತ್ಮನಕ್ಕೆ ಅಧೀನಕ್ಕೆ ಒಪ್ಪಿಸಿಕೊಡುವುದಾದರೆ ಮತ್ತು ದೇವರ ವಾಕ್ಯ ಓದುವರಾಗಬೇಕು. ನೀವು ಪ್ರಾರ್ಥನೆ ಮಾಡೋ ಮೊದಲು, ಪ್ರಾರ್ಥನೆ ಮಾಡಿದ ನಂತರ ವಿದ್ಯರಾಗಿ ಒಪ್ಪಿಸಿಕೊಡುತ್ತದೆ. ಆ ಮನಸ್ಸು ಪ್ರೇರೆ ಪವಿತ್ರಾತ್ಮ ಬಗ್ಗೆ ದೇವರ ವಾಕ್ಯಕ್ಕೆ ವಿದ್ಯರಾಗ್ತದೆ ಮತ್ತು ನಿಮ್ಮ ಮನಸ್ಸಿಗೆ ಜೀವವು, ಸಮಾಧಾನವು, ಶಾಂತಿಯು ಯಾವಾಗಲೂ ನಿಮ್ಮಲ್ಲಿ ಇಡೀ ದಿನ ಸಮಾಧಾನ, ಶಾಂತಿ, ನೆಮ್ಮದಿ ನೀವು ಅನುಭವ ಮಾಡುತ್ತೀರಿ ಪ್ರೇರೆ. ಅದು ಇವತ್ತು ಇದು ಅನುಭವ ಮಾಡಬೇಕಾ? ನಿಮ್ಮ ಕೈಯಲ್ಲುಂಟು. ನಿಮ್ಮ ಮನಸ್ಸನ್ನು ನೀವು ದೇವರಾತ್ಮನಿಗೆ ಒಪ್ಪಿಸಿಕೊಟ್ಟರೆ ಮಾತ್ರವೇ ಪವಿತ್ರಾತ್ಮನು ನಿಮ್ಮ ಮನಸ್ಸನ್ನು ನಿಮ್ಮಲ್ಲಿ ಕಂಟ್ರೋಲ್ ಮಾಡ್ತಾನೆ ಮತ್ತು ಪವಿತ್ರಾತ್ಮ ಪ್ರಕಾರ ನಡೆಯಲಿಕ್ಕೆ ನಿಮ್ಗೆ ಸಾಧ್ಯವಾಗುತ್ತೆ. ಅಂಥ ಮನಸ್ಸಿಗೆ ಜೀವವು, ಮನಸ್ಸಂತ ಇರ್ತದೆ. ಅದೇ ಒಂದು ವೇಳೆ ನೀವು ಬೆಳಗ್ಗೆ ಎದ್ದುಕೊಂಡು ಪ್ರಾರ್ಥನೆ ಮಾಡದೆ, ವಾಕ್ಯ ಓದದೆ, ನಿಮ್ಮ ಮನಸ್ಸನ್ನು ದೇವರೇ ನನ್ನ ಮನಸ್ಸನ್ನು, ಆಲೋಚನೆ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡದೇ ಇರುವುದರೆ ನಿಮ್ಮ ಮನಸ್ಸು ಈ ಶರೀರ ಭಾವದ ಬಗ್ಗೆ ಚಿಂತೆ ಮಾಡ್ತದೆ, ಶರೀರ ಭಾವದ ಕುರಿತು ಅದು ಯೋಚನೆ ಮಾಡ್ತದೆ. ಆ ಮನಸ್ಸಿಗೆ ಇಡೀ ದಿನ ಅಸಮಾಧಾನ, ನಿರಾಸೆ, ಚಿಂತೆ, ಬೇಸರ, ಭಯ, ಜುಗುಪ್ಸೆ ಇದೆಲ್ಲ ಪ್ರೇರೆ ಸಹಿತವನ್ನು ಅಟ್ಯಾಕ್ ಮಾಡಿಕೊಂಡು ಇಡೀ ದಿನ ಒಂದು ರೀತಿಯ ಕಷ್ಟದ ದಿನ, ಒಂದು ರೀತಿಯ ದುಃಖಭರಿತವಾಗಿ ದಿನ ಆಗಿ ಅವರು ಕಳೆಯುತ್ತಾರೆ. ಇದಕ್ಕೆ ಕಾರಣ ಪ್ರೇರೆ ನೀವು ದೇವರ ವಾಕ್ಯನ ಓದೋದ ನಿಮಿತ್ತವಾಗಿ, ನೀವು ಪ್ರಾರ್ಥನೆ ಮಾಡೋದ ನಿಮಿತ್ತವಾಗಿ, ನಿಮ್ಮ ದೇವರ ಆತ್ಮನಿಗೆ ಅಧೀನ ಮಾಡೋದ ನಿಮಿತ್ತ ಈ ರೀತಿ ನಿಮಗೆ ಬರುತ್ತದೆ. ಅದಕ್ಕೆ ಈ ರೀತಿ ಆಗದಾಗೆ ದಿನಾಲು ನಿಮ್ಮ ಒಂದು ಪವಿತ್ರ ಆತ್ಮನಿಗೆ ಒಪ್ಪಿಸಿಕೊಡಬೇಕೆಂಬುದಾಗಿ ದೇವರ ಆತ್ಮನಿ ಒತ್ತು ನಿಮ್ಮ ಹತ್ರ ಮಾತನಾಡುವನಾಗಿದ್ದಾನೆ ಪ್ರೇರೆ. 7ನೇ ವಾಕ್ಯ ನೋಡ್ತೇವೆ.
ಯಾಕೆಂದರೆ ಶರೀರ ಭಾವದಗಳ ಮೇಲೆ ಮನಸ್ಸಿಡುವುದು ದೇವರ ಶತ್ರುತ್ವವು. ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಕ್ಕೂ ಆಗುವುದಿಲ್ಲ. ಯಾಕೆಂದರೆ ಪ್ರಿಯರೇ, ನಿಮ್ಮ ಮನಸ್ಸನ್ನು ಪ್ರಿಯರೇ ನೀವು ದೇವರ ಆತ್ಮನಿಗೆ ಒಪ್ಪಿಸಿಕೊಡದಿದ್ದರೆ ಆ ಮನಸ್ಸು ದೇವರ ಶತ್ರುತ್ವವು, ಆ ದೇವರ ವಾಕ್ಯ ವಿದ್ಯಾರ್ಥಿ ಆಗುವುದಿಲ್ಲ. ಹಾಗಾದರೆ ಪ್ರಿಯರೇ, ಇವತ್ತು ನಿಮ್ಮ ಕೈಲಿ ಉಂಟು. ನೀವು ಪ್ರಿಯರೇ ನಿಮ್ಮ ಮನಸ್ಸನ್ನು ಪ್ರಿಯರೇ ಪ್ರತಿದಿನ ಎದ್ದ ಕೂಡಲೇ, ಪ್ರತಿ ಗಳಿಗೆ ತಂದೆ ದೇವರೇ, ಈ ನನ್ನ ಮನಸ್ಸನ್ನು ನಿನ್ನ ಹಸ್ತಕ್ಕೆ ನಾನು ಒಪ್ಪಿಸಿಕೊಡುತ್ತೇನೆ, ಪವಿತ್ರ ಅಧೀನಕ್ಕನ್ನು ಕೊಡುತ್ತೇನೆ, ಯೇಸುವೇ ನಿನ್ನ ಈ ರೀತಿ ಒಪ್ಪಿಸಿಕೊಡಬೇಕು ಪ್ರಿಯರೇ. ಮತ್ತು ಆ ದೇವರ ವಾಕ್ಯ ವಿಧೇಯ ಆಗುವುದಾದರೆ ಮಾತ್ರವೇ ನೀವು ಇಡೀ ದಿನ ಸಮಾಧಾನ, ಸಂತೋಷ, ಆರೋಗ್ಯ, ಆಶ್ರಯ ಹೊಂದಿಕೊಳ್ಳುತ್ತೀರಿ. ಇಲ್ಲದರೆ ಆ ಮನಸ್ಸು ದೇವರಿಗೆ ಶತ್ರುತ್ವವು, ಆ ದೇವರು ನಿಮಗೆ ಒಳಪಡುವುದಿಲ್ಲ. ಮತ್ತು 8ನೇ ವಾಕ್ಯತೆ, ಶರೀರ ಭಾವದಿಂದವರು ದೇವರಿಗೆ ಮೆಚ್ಚುಗೆ ಆಗಿರಲಾರರು. ಅಷ್ಟೇ ಅಲ್ಲದೆ ನೀವು ಎಷ್ಟು ನಂಬಿಕೆ ಇಡಬಹುದು, ನೀಲಿ ಮುಳುಗಿ ನಿಂತುಕೊಳ್ಳಬಹುದು. ಅದು ನಿಮ್ಮ ಮನಸ್ಸನ್ನು ಪ್ರಿಯರೇ ದೇವರ ವಾಕ್ಯಕ್ಕೆ ನೀವು ಅದನ್ನು ಒಪ್ಪಿಸ್ಕೊಡಿದ್ದಲ್ಲವೋ, ಅದು ಪವಿತ್ರಾತ್ಮ ಒಪ್ಪಿಸ್ಕೊಡಿದ್ದಲ್ಲವೋ, ಆ ಮನಸ್ಸು ಪ್ರಿಯರೇ ದೇವರಿಗೆ ಮೆಚ್ಚುವುದಿಲ್ಲ, ದೇವರು ಅವ್ರನ್ನ ಮೆಚ್ಚುವುದಿಲ್ಲ ಎಂಬುದಾಗಿ ಆಗದೆ ಪ್ರಿಯರೇ, ಇವತ್ತು ಪವಿತ್ರಾತ್ಮ ಹೇಳ್ತಾನೆ, ನಿಮಗೆ ಯೇಸು ಕ್ರಿಸ್ತ ಕರೆದಿದ್ದಾನೆ. ಎಲ್ಲ ಕಷ್ಟದಿಂದ, ರೋಗದಿಂದ, ಸಾಳಿಂದ, ಬಡತನದಿಂದ ಕರೆದನ್ನು ಬಿಡುಗಡೆ ಹೊಂದಬೇಕು ಪ್ರಿಯರೇ ಎಂಬುದಾಗಿ. ಆ ಬಿಡುಗಡೆ ಹೊಂದಬೇಕಾದ್ರೆ ಒಂದೇ ಕಂಡೀಷನ್, ದೇವರ ವಾಕ್ಯ ಆದಷ್ಟು ಓದಬೇಕು, ಕೇಳಬೇಕು, ಧ್ಯಾನ ಮಾಡಬೇಕು. ಅದನ್ನು ಮರೆತು ಬಿಡದೆ ಅದಕ್ಕೆ ವಿಧೇಯರಾಗುವುದರೆ ಪರಿಪೂರ್ಣ ವಿಧೇಯರಾಗುವಾಗ ಪರಿಪೂರ್ಣ ಬಿಡುಗಡೆ ಸಿಗ್ತದೆ. ಮತ್ತು ಬಿಡುಗಡೆ ಸಿಕ್ಕಿದ ನಂತರ ಬಿಡುಗಡೆ ಕಡೆ ಕಾಪಾಡಿಕೊಳ್ಳುವರಾಗಬೇಕು. ಮತ್ತು ಅಷ್ಟೇ ಅಲ್ಲದೆ ಪ್ರಿಯರೇ, ನಿಮ್ಮ ಮನಸ್ಸನ್ನು ಪ್ರಿಯರೇ ನೀವು ಪ್ರತಿದಿನ ಮತ್ತು ಪ್ರತಿ ಗಳಿಗೆ ಪ್ರಿಯರೇ ಪವಿತ್ರಾತ್ಮನ ಅಧೀನಕ್ಕೆ ನೀವು ಒಪ್ಪಿಸಿಕೊಡಬೇಕು. ಆವಾಗ ಮಾತ್ರ ದೇವರ ಆತ್ಮನು ನಿಮಗೆ ದೇವರ ವಾಕ್ಯ ವಿಧೇಯತೆಗೆ ಪ್ರಾರ್ಥನೆ ನಡೆಸ್ತಾನೆ. ಆಗ ನಿಮಗೆ ಯಾವಾಗಲೂ ಶಾಂತಿ, ಸಮಾಧಾನ ನೆಲೆಗೊಳ್ಳುತ್ತದೆ. ಅದು ನಿಮ್ಮ ಮನಸ್ಸನ್ನು ದೇವರ ಆತ್ಮನಿಗೆ ಒಪ್ಪಿಸಿಕೊಡದೇ ಇರುವುದರೆ ಆ ಮನಸ್ಸು ಶರೀರ ಭಾವನೆ ಕುರಿತು ಚಿಂತೆ, ಆ ಶರೀರ ಭಾವನೆ ಕುರಿತು ಚಿಂತಿದ್ದರೆ ಅದರಲ್ಲಿ ಆ ಮನಸ್ಸಿನಿಗೆ ಸಮಾಧಾನ, ಶಾಂತಿ ಇರದೆ ಅವನು ಯಾವಾಗ ಕಷ್ಟದಲ್ಲಿ ರೋಗ ಪೀಡಿತನಾಗ್ತಾನೆ. ಇದಕ್ಕೆ ಕಾರಣ ಪ್ರಿಯರೇ ನಿಮ್ಮ ಮನಸ್ಸು ಆಗಿದೆ. ನೀವು ಅದನ್ನು ಒಪ್ಪಿಸಿಕೊಡಬೇಕು. ನೀವು ಸರಿಯಾದ ಸಂಪರ್ಕ ನಡೆಯಬಾರದು, ಪವಿತ್ರಾತ್ಮನ ನಡೆಯಬೇಕು ಎಂಬುದಾಗಿ ದೇವರ ಆತ್ಮನು ಈ ವಾಕ್ಯದ ಮುಖಾಂತರ ನಿಮಗೆ ಮಾತನಾಡುವವನಾಗಿದೆ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನೋಡೋ ಪ್ರಿಯರೇ, ಯಾಕೆ ನೀವು ಸರಿಯಾದ ಪ್ರಕಾರ ನಡೆಯಬಾರದು ಎಂಬುದಾಗಿ ಗಲಾತ್ಯ ದೇವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 19ರಿಂದ 21ನೇ ವಾಕ್ಯ ತನಕ. ಗಲಾತ್ಯ ಚಾಪ್ಟರ್ 5 verse 19 to 21 verse. ಶರೀರಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕೆತನ, ದುಂದುತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಪದೇ ಪದೇ ಕೊರಿದವರ ಸಭೆಗೂ ಪ್ರತಿಯೊಂದು ಪತ್ರಿಕೆಯಲ್ಲಿ ಎಚ್ಚರಿಕೆ ಕೊಡುತ್ತಾರೆ. ಪ್ರಿಯರೇ, ಯೇಸು ಕ್ರಿಸ್ತನನ್ನು ನಂಬಿಕಿಟ್ಟವರು, ನೀಲಿ ಮುಳುಗಿ ನಿಂತುಕೊಂಡವರು, ಪವಿತ್ರಾತ್ಮನ ಅಭಿಷೇಕವನ್ನು ಪಡೆದವರು ಪ್ರಿಯರೇ, ಪ್ರತಿದಿನ ನಿಮ್ಮ ಶರೀರ ಭಾವವನ್ನು ನೀವು ಪ್ರಿಯರೇ ಕ್ರೂಜಿಗೆ ಹಾಕಬೇಕು. ಈ ಶರೀರದ ಸ್ವಭಾವವನ್ನು ತಿರಸ್ಕಾರ ಮಾಡಬೇಕು ಮತ್ತು ದೇವರ ಆತ್ಮೆಗೆ ವಿಧೇಯತೆ ಒಪ್ಪಿಸಿಕೊಡು. ಒಂದು ವೇಳೆ ನೀವು ದೇವರ ಆತ್ಮ ಒಪ್ಪಿಸಿಕೊಡು ಇರುವುದಾದರೆ ಹಾಗೆ ಶರೀರ ಭಾವವು ನಿಮ್ಮನ್ನು ಕಂಟ್ರೋಲ್ ಮಾಡ್ತದೆ. ಆಗ ಶರೀರ ಭಾವದ ಗುಣಗಳು ನಿಮಗೆ ತೋರಿಬರ್ತದೆ. ಅಪ್ಪನು ಅತಿ ಸ್ಪಷ್ಟ ಹೇಳ್ತಾನೆ, ನೀವು ಯೋಸ್ಕರ ನಂಬಿಕೆ ಇಡಬಹುದು, ನೀರಿನ ದೀಕ್ಷೆ ಅಂದ್ಕೊಳ್ಬೋದು, ಅದು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ಬೋದು, ಅದು ಪವಿತ್ರ ಬಲಿತ ಎಲ್ಲ ಇದ್ದುಕೊಂಡು ಅದು ಈ ಸ್ವಭಾವಕ್ಕೆ ನೀವು ಪ್ರೇರೆ ಅಧೀನರಾಗಿ ನೋಡಿದರೆ, ಈ ಸ್ವಭಾವಕ್ಕೆ ನೀವು ತಿರಸ್ಕಾರ ಮಾಡಿದರೆ, ಇದಕ್ಕೆ ಪಶ್ಚಾತ್ತಾಪ ಈ ಸ್ವಭಾವ ಇರೋರು ಅವರು ಪರಲೋಕಕ್ಕೆ ಹೋಗುವುದಿಲ್ಲ ಎಂಬುದೇ ಖಂಡಿತ ಹೇಳ್ತಾನೆ. ಮತ್ತು ಅವರಿಗೆ ಪರಲೋಕ ರಾಜ್ಯದ ಆಶೀರ್ವಾದವು ಬಿಡುಗಡೆ ಅವರಿಗೆ ಸಿಗುವುದಿಲ್ಲ. ಹಾಗಾದರೆ ಪರಲೋಕ ರಾಜ್ಯದ ಆಶೀರ್ವಾದ, ಬಿಡುಗಡೆ, ನಿತ್ಯ ಜೀವ ಆ ರಾಜ್ಯ ಪರವಾಗಬೇಕಾದ್ರೆ ನೀವು ಪವಿತ್ರಾತ್ಮ ಪ್ರಕಾರ ನಡೆಯಬೇಕು ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ನಾವು ನೋಡ್ತೇವೆ 22ನೇ ವಾಕ್ಯದಿಂದ 23ನೇ ವಾಕ್ಯ ತನಕ. ಆದರೆ ದೇವರ ಆತ್ಮನುಂಟು ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮದಮೆ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸಲಿಲ್ಲ. ಅಪೊಸ್ತಲನು ಅತಿ ಸ್ಪಷ್ಟ ಹೇಳ್ತಾನೆ, ನಿಮ್ಮ ಶರೀರ ಭಾವವನ್ನು ನೀವು ಪ್ರತಿದಿನ ನಿಮ್ಮ ಮನಸ್ಸನ್ನು ದೇವರ ಆತ್ಮನ ಅಧೀನಕ್ಕೆ ಒಪ್ಪಿಸಿಕೊಟ್ಟು ದೇವರ ಆತ್ಮನ ಪ್ರಕಾರ ನಡೆಯುವುದೆಂದರೆ ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗಿ ನಡೆಯುವುದೇ ನೀವು ಪವಿತ್ರಾತ್ಮನ ಅನುಸರಿಸಿ ನಡೆಯುವುದಾಗಿದೆ. ಎಷ್ಟು ನೀವು ದೇವರ ವಾಕ್ಯ ವಿಧೇಯರ ಅಷ್ಟು ನೀವು ಪವಿತ್ರಾತ್ಮ ಅನುಸರಿಸಿ ನಡೆಯುತ್ತೀರಿ. ಅದೇ ಪವಿತ್ರಾತ್ಮನು ದೇವರ ವಾಕ್ಯದಿಂದಲೇ ಮಾತನಾಡ್ತಾನೆ. ದೇವರ ವಾಕ್ಯ ಹೊರತು ಪವಿತ್ರಾತ್ಮ ಏನು ಮಾತನಾಡುವುದಿಲ್ಲ. ಆ ದೇವರ ಆತ್ಮನು ಸತ್ಯದ ಆತ್ಮನಾಗಿದ್ದಾನೆ. ಆತ್ಮ ಸತ್ಯಕ್ಕೆ ಆ ದೇವರ ಆತ್ಮನಿಗೆ ನೀವು ವಿಧೇಯರಾಗಿ ನಡೆಯುವುದಾದರೆ ನಿಮ್ಮಲ್ಲಿ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ,
ಸಾಧುತ್ವ, ಸಮಯ, ಈ 9 ಗುಣಗಳು ಅಥವಾ 9 ಫಲಗಳು ತೋರಿ ಬರ್ತವೆ. ಮತ್ತು ಈ ಫಲಗಳು ಯಾರುಂಟು ಇವರಿಗೆ ಯಾವ ಧರ್ಮಶಾಸ್ತ್ರವು ಅಪರಾಧ ತೀರ್ಪು ಕೊಡುವುದಿಲ್ಲ. ಹಾಗಾದ್ರೆ ಅಷ್ಟು ಸ್ಪಷ್ಟ ಹೇಳಬಹುದು. ಯೇಸು ಕ್ರಿಸ್ತನವರಿಗೆ ಅಪರಾಧ ಇಲ್ಲ ಒಂದು ಅರ್ಥ. ನೀವು ಯೇಸು ಕ್ರಿಸ್ತ ನಂಬಿಕೆ ಇಟ್ಟುಕೊಂಡು ನೀಲಿ ಮುಳುಗಿ ಅಂದ್ಕೊಂಡು ಪ್ರತಿ ಗಳಿಗೆ ನಿಮ್ಮ ಜೀವಿತವನ್ನು ಪವಿತ್ರಾತ್ಮನಿಗೆ ಅಧೀನಾಗಿ ಒಪ್ಪಿಸಿಕೊಟ್ಟು ದೇವರ ವಾಕ್ಯಕ್ಕೆ ಬಿದ್ದರೆ ಹೋದರೆ ನಿಮ್ಮಲ್ಲಿ ಶರೀರ ಭಾವ ಕಾಣಲ್ಪಡುವುದಿಲ್ಲ. ಶರೀರ ಭಾವ ಕ್ರೂಜಲ್ಲಿ ಇರ್ತದೆ. ಮತ್ತು ಪವಿತ್ರಾತ್ಮ ಫಲಗಳಾದ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧನೆ, ಈ 9 ಗುಣಗಳು 9 ಫಲಗಳು ತೋರಿ ಬರುತ್ತೆ. ಈ ಫಲ ಯಾರುಂಟೋ ಅಪರಾಧ ಇಂಥವರ ಮೇಲೆ ಯಾವ ಧರ್ಮಶಾಸ್ತ್ರವರಿಗೆ ಅಪರಾಧಿ ಎಂದು ತೀರ್ಪು ಮಾಡುವುದಿಲ್ಲ. ಯಾವ ಸಹಿತನ್ನು ಯಾರು ಇವರಿಗೆ ಅಪರಾಧ ತೀರ್ಪು ಮಾಡೋಕ್ಕೆ ಆಗುವುದಿಲ್ಲ. ಇಂಥವರಿಗೆ ಅಪರಾಧ ಇಲ್ಲವೇ ಇಲ್ಲ. ಆದರೆ ನೀವು ಸತ್ಯ ಗೊತ್ತಿದ್ದುಕೊಂಡು ದೀಕ್ಷೆ ತೆಗೆದುಕೊಂಡು ನಿಮ್ಮ ಶರೀರ ಭಾವವನ್ನು ಕ್ರೂಜಿಗೆ ಹಾಕದೆ ನೀವು ಶರೀರ ಪ್ರಕಾರ ನಡುವುದಾದರೆ ನಿಮ್ಮಲ್ಲಿ ಜಾರತ್ವ, ಬಂಡುತನ ಇದೆಲ್ಲ ಗುಣಗಳು ತೋರಿ ಬರ್ತವೆ. ಆ ಪಾಪಗಳು ನಿಮ್ಮಲ್ಲಿ ಕಂಡು ಬರ್ತವೆ. ಆ ಪಾಪಕ್ಕೆ ದಾಸರಾಗುತ್ತೆ. ಆ ಪಾಪ ದಾಸರಾಗೋದ್ರೆ ನಿಮಗೆ ಪುನಃ ಬಂಧನ, ಪುನಃ ಜಿಗುಪ್ಸೆ, ನಿರಾಶೆ, ಕಷ್ಟಗಳು ಬರ್ತವೆ. ಮತ್ತು ಪಶ್ಚಾತ್ತಾಪ ಪಡೆದರೆ ಪರಲೋಕಕ್ಕೂ ಹೋಗ್ಲಿಕ್ಕೆ ಆಗುವುದಿಲ್ಲ. ಮತ್ತು ಅಪರಾಧವನ್ನು ಹಾಗಾದರೆ ನೀವು 24ನೇ ವಾಕ್ಯದ ಪ್ರಕಾರ ಗಲಾತ್ಯ ಬರೆದ ಪತ್ರಿಕೆ 5ನೇ 24 ವಾಕ್ಯ ನಾವು ನೋಡೋಣ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆಯಿಂದ ಶಿಲುಬೆಗೆ ಹಾಕಿದವರು. ಹಾಗಾದರೆ ನೀವು ಪವಿತ್ರ ಪ್ರಕಾರ ನಡೆಯಬೇಕು. ದಿನಾಲೂ ಏನು ಮಾಡಬೇಕು? ನಿಮ್ಮ ಶರೀರ ಭಾವವನ್ನು ಅದರ ವಿಷಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಶಿಲುಬೆಗೆ ಹಾಕಿದವರು ಅಂತ ಅದನ್ನು ತಿರಸ್ಕಾರ ಮಾಡಬೇಕು. ಆ ಸ್ವಭಾವವನ್ನು ಹಾಗೆ ಮಾಡಬೇಕು, ಅದನ್ನು ನಿರಾಕರಿಸಬೇಕು. ಮತ್ತು ದೇವರ ವಾಕ್ಯಕ್ಕೆ ವಿಧೇಯರಾಗುವುದಾದರೆ ಪವಿತ್ರಾತ್ಮ ಅನುಸರಿಸುತ್ತೀರಿ. ಪವಿತ್ರ ಅನುಸರಿಸುವಾಗ ಈ ಸ್ವಭಾವ ಕ್ರೂಜಲ್ಲಿ ಇರ್ತದೆ. ಮತ್ತು ನಿಮ್ಮಲ್ಲಿ ಪವಿತ್ರ ಫಲಗಳು ಈ ಫಲ ಇರುವಾಗ ನಿಮಗೆ ಯಾವುದೇ ರೀತಿಯ ಅಪರಾಧ ಇರುವುದಿಲ್ಲ. ಮತ್ತು ದೇವರ ಆಶೀರ್ವಾದವು, ಸಮಾಧಾನವು, ಸಂತೋಷವು, ಬಿಡುಗಡೆಯು ಅನುಭವ ಮಾಡುತ್ತೀರಿ. ಎಲ್ಲ ಪ್ರಾರ್ಥನೆ ಉತ್ತರವನ್ನು ಹೊಂದಿಕೊಳ್ಳುತ್ತೀರಿ. ನಿಮಗೆ ದೇವರ ಒಂದು ಆಶೀರ್ವಾದ ನಿಮ್ಮಲ್ಲಿ ಯಾವಾಗಲೂ ಇರ್ತದೆ. ಯಾವ ದಯೆಯನ್ನು ಅನುಭವ ಮಾಡ್ತೀರಿ. ಯಾವ ಬಂಧನ ನಿಮ್ಮಲ್ಲಿ ಇರುವುದಿಲ್ಲ. ಅದಕ್ಕೆ ಅಪ್ಪನೇ ದೇವರು ಇವತ್ತು ನಿಮಗೆ ಕರೆದ ಉದ್ದೇಶ ನೀವು ಪರಿಪೂರ್ಣ ಸ್ವತಂತ್ರದಲ್ಲಿ ಬಿದ್ದು ಕರೆದಿದ್ದಾನೆ. ಆ ಸ್ವತಂತ್ರ ಸಿಕ್ಕಿದಂಥ ಪುನಃ ನೀವು ಸರಿಯಾದ ಸ್ವಭಾವ ಪ್ರಕಾರ ನಡೆಯಬಾರದು. ಒಬ್ಬೊಬ್ಬರನ್ನು ಪ್ರೀತಿ ಮಾಡಬೇಕು ಅಂತ ಅಪ್ಪಸ್ಪಾಲ್ ಹೇಳ್ತಾನೆ. ಅದು 3ನೇ ಪಾಯಿಂಟ್ ನೋಡಿದ್ರೆ ಒಬ್ಬರೊಬ್ಬರನ್ನು ಪ್ರೀತಿ ಮಾಡುವವರು ಆಗಬೇಕು. ನಾವು ನೋಡ್ತೇವೆ 1ನೇ ಪೇತ್ರನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. 1 Peter 4:8. ಮೊಟ್ಟ ಮೊದಲು ನಿಮ್ಮಲ್ಲಿ ಯಥಾರ್ಥದ ಪ್ರೀತಿ ಇರಲಿ. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. ಅಪ್ಪಸ್ತಾಪ ಹೇಳ್ತಾನೆ, ಈ ಸ್ವಾತಂತ್ರ್ಯ ಸಿಕ್ಕಿದ ನಂತರ ನೀವು ಪುನಃ ಸರಿಯಾದ ನಡೆಯದೆ ಒಬ್ಬೊಬ್ಬರೇ ಯಥಾರ್ಥದಿಂದ ಪ್ರೀತಿ ಆ ನಿಜವಾದ ಪ್ರೀತಿ ಅಂತಂದರೆ ಒಬ್ಬರೊಬ್ಬರ ತಪ್ಪು ಹುಡುಕೋರಲ್ಲ. ಒಬ್ಬರೊಬ್ಬರನ್ನು ಪ್ರೀತಿಯಿಂದ ಒಬ್ಬೊಬ್ಬರನ್ನು ಸಹಿಸಿಕೊಳ್ಳಬೇಕು. ಒಬ್ಬೊಬ್ಬರು ದೂರಲಿಕ್ಕೆ ಕಾರಣವಿದ್ದರೂ ಅವನು ದೂರದೆ ಪ್ರೀತಿಯಿಂದ ಐಕ್ಯತೆಯನ್ನು ಕಾಪಾಡಬೇಕು. ಪ್ರೀತಿಯಿಂದ ಒಬ್ಬೊಬ್ಬರನ್ನು ಸಹಿಸಿಕೊಳ್ಳಬೇಕು. ಆ ರೀತಿ ಪ್ರೀತಿಯಿಂದ ನೀವು ಒಬ್ಬರು ಪ್ರೀತಿಸುವ ಅಪ್ಪಸ್ಪಾಲ್ತಾನೆ. ಪ್ರೀತಿ ನಿಮ್ಮೊಳಗೆ ಯಥಾರ್ಥ ಪ್ರೀತಿ ಇರಲಿ. ಪ್ರೀತಿ ಬಹು ಪಾಪಗಳು ಮುಚ್ಚುತ್ತದೆ. ಈ ರೀತಿಯಲ್ಲಿ ನೀವು ಒಬ್ಬರನ್ನು ಯಥಾರ್ಥ ಪ್ರೀತಿ ಮಾಡಬೇಕೆಂಬುದಾಗಿ ಅಪ್ಪಸ್ಪಾಲ್ ಹೇಳ್ತಾನೆ. ಹಾಗಾದರೆ ಇವತ್ತು ನಿಮ್ಮ ಜೀವಿತ ಪರೀಕ್ಷಿಸಿ ಇವರ ಆತ್ಮನಿ ಸಂತಸ ಮುಖಾಂತರ ಅತಿ ಸ್ಪಷ್ಟ ಮಾತನಾಡ್ತಾನೆ. ಅನೇಕರು ನಾನಾ ವಿಧ ಕಷ್ಟದಲ್ಲಿ ಇದ್ದೀರಿ. ಕೆಲವರು ರೋಗದಲ್ಲಿ ಇದ್ದೀರಿ, ಗುಣವಾಗದಂಥ ರೋಗದಲ್ಲಿ ಕೆಲವರು ಇದ್ದೀರಿ. ಕೆಲವರು ಸಾಲದ ಬಂಧನದಲ್ಲಿದ್ದೀರಿ. ಎಷ್ಟು ಪ್ರಾರ್ಥನೆ ಮಾಡಿ ಸಾಲ ಮುರಿಯಲ್ಪಡುವ ಅದು ಇವತ್ತು ದೇವರ ಆತ್ಮವನ್ನು ಎಲ್ಲ ಸಾಲದ ಬಂಧನದಿಂದ, ಎಲ್ಲ ಶಾಪದಿಂದ, ಎಲ್ಲ ರೋಗ ಬಂದ ಬಿಡಿಕೊಳ್ಳಿ ಭವಿಸ್ತಾನೆ. ಆ ಬಿಡಿಸ್ಕೊಳ್ಳಿ ಒಂದೇ ಕಂಡೀಷನ್ ಆಗಿದ್ದು ದೇವರ ವಾಕ್ಯ ಆದಷ್ಟು ಓದಬೇಕು, ಆದಷ್ಟು ಕೇಳಬೇಕು ಮತ್ತು ಧ್ಯಾನ ಮಾಡಬೇಕು ಮತ್ತು ಅದೇ ವಿಧಿಯಾಗಿ ನಡೆಯಬೇಕು. ಎಷ್ಟು ದೇವರಕ್ಕೆ ನೀವು ವಿಧಿಯಾಗಿ ನಡೀತೀರೋ ಅಷ್ಟು ನಿಮಗೆ ಪರಿಪೂರ್ಣ ಬಿಡುಗಡೆ ಸಿಗ್ತದೆ. ಮತ್ತು ಅಷ್ಟೇ ದಿನಾಲು ಪವಿತ್ರ ಆತ್ಮನಿಗೆ ವಿಧಿಯಾಗಿ ಮನಸ್ಸು ಒಪ್ಪಿಸ್ಕೊಡ್ರಿ. ಆ ದೇವರಾತ್ಮ ನಿಮಗೆ ಪರಿಪೂರ್ಣ ಸತ್ಯಕ್ಕೆ ನಡೆಸ್ತಾರೆ. ಎಷ್ಟು ದೇವರಾತ್ಮನಿಗೆ ವಿಧಿಯ ಅಷ್ಟು ದೇವರಾತ್ಮನಿಗೆ ಸಮಾಧಾನ, ಸಂತೋಷ, ಆಶೆ ಬಿಡುಗಡೆ ಕೊಡ್ತಾರೆ. ಈ ರೀತಿ ಆ ಬಿಡುಗಡೆಯನ್ನು ಕಾಪಾಡಿಕೊಳ್ಳಬೇಕು. ಮತ್ತು ಒಬ್ಬರನ್ನು ಯಥಾರ್ಥ ಪ್ರೀತಿ ಮಾಡುವುದರ ದೇವರು ನಿಮಗೆ ಆಶೀರ್ವದಿಸ್ತಾನೆ, ಬಿಡುಗಡೆ ಕೊಡ್ತಾನೆ. ನಿಮ್ಮೆಲ್ಲ ಚಿಂತೆಗೆ, ನಿಮ್ಮೆಲ್ಲ ಕಷ್ಟಕ್ಕೆ ದೇವರು ಪರಿಹಾರ ಕೊಡುತ್ತಾನೆ. ದೇವರ ಹೇಳ್ತಾನೆ. ದೇವರ ನಮ್ಮ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮಲ್ಲಿ ಉತ್ತೇಜನ ಉಂಟು ಆಗುವುದರೆ ನಿಮಗೆ ನಾವು ಪ್ರಾರ್ಥನೆ ಮಾಡಿ, ನಮಗೆ ಫೋನ್ ಮಾಡೋಣ, ನಿಮಗೆ ಪ್ರಾರ್ಥನೆ ಮಾಡ್ತೇವೆ. ನಾವು ಪ್ರಾರ್ಥನೆ ಮಾಡೋಣ.
ಪರಲೋಕದ ದೇವರೇ, ಯೇಸು ಕ್ರಿಸ್ತನ ನಾಮನ ಸ್ತೋತ್ರನ ಕೊಂಡಾಡ್ತೇನೆ. ಈ ಸಂದ ಮುಖಾಂತರ ನಿನ್ನ ಮಕ್ಕಳ ಮಾತನಾಡಿ ಯಾವ ರೀತಿಯಲ್ಲಿ ಬಿಡುಗಡೆ ಹೊಂದಿಕೊಳ್ಳಬೇಕು, ಚಿಕ್ಕದ ಮನೆಗೆ ಕಾಪಾಡಿ ನಿನ್ನ ಮಾತಿದ ಪ್ರಕಾರ ಈ ಎಲ್ಲ ಸಂದರ್ಭ ಪ್ರತಿಯೊಬ್ಬರ ನಾಸ್ತಕ್ಕೆ ಒಪ್ಪಿಸ್ಕೊಡ್ತಿದ್ದೆ. ಪ್ರತಿಯೊಬ್ಬರಿಗೆ ಎಲ್ಲ ಅವರ ಕಷ್ಟದಿಂದ, ಶಾಪದಿಂದ, ರೋಗದಿಂದ, ವ್ಯಾಧಿಯಿಂದ, ಚಿಂತೆಯಿಂದ, ಎಲ್ಲ ಸಾಲದ ಬಂದ ಪ್ರತಿಯೊಬ್ಬರನ್ನು ಬಿಡುಗಡೆ ಕೊಡಬೇಕು ನಾನು ಬಿಡ್ಕೊಳ್ತೇನೆ. ಮತ್ತು ಪ್ರತಿಯೊಬ್ಬರಿಗೆ ಕೇಳಿದ ಸಂದೇಶವನ್ನು ಅವರು ಇನ್ನೂ ಪುನಃ ಕೇಳಿ ಅದೇ ವಿದ್ಯೆಗೆ ನಡೆಯುವಂಥ ಮನಸ್ಸು ಕೊಟ್ಟು ಪ್ರತಿಯೊಬ್ಬರನ್ನ ಆಶೀರ್ವಾದ ಬಿಡುಗಡೆ ನಾನು ರೀಲ್ಸ್ ಮಾಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾನು ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾ ಕಾಲವು ಈ ಸಂದರ್ಭ ಕೆಲವು ಪ್ರತಿಯೊಬ್ಬರ ಸಂಗಡದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರನ್ನ ಆಶೀರ್ವಾದ ಮಾಡಲಿ.